ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಏನು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದದ ಚಿಕಿತ್ಸೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಪ್ರಾಧ್ಯಾಪಕರು, ಡಿಪಾರ್ಟ್ಮೆಂಟ್ ಆಫ್ ಅಗದ ತಂತ್ರ, ಕನ್ಸಲ್ಟೆಂಟ್ ಅಭಯ ಕ್ಯಾನ್ಸರ್ ಕೇರ್, ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದ ಚಿಕಿತ್ಸೆಗಳು. ಮೊಟ್ಟ ಮೊದಲನೇದಾಗಿ ಈ ಕ್ಯಾನ್ಸರ್ ಅನ್ನ ಆಯುರ್ವೇದದಲ್ಲಿ ಏನಂತ ಕರೀತಾರೆ, ಅದರ ಬಗ್ಗೆ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದದಲ್ಲಿ ಕ್ಯಾನ್ಸರ್ ಅಂತ ಹೇಳಿ ಟರ್ಮ್ ಇದೆ, ಅಂದ್ರೆ ಡೈರೆಕ್ಟ್ ಆಗಿ ಕ್ಯಾನ್ಸರ್ ವರ್ಲ್ಡ್ ಅಂತ ಹೇಳೋದು ಇದು ಇಂಗ್ಲಿಷ್ ಒಂದು ಪದ. ಸೊ ಆಯುರ್ವೇದದಲ್ಲಿ ಕ್ಯಾನ್ಸರ್ದಂತಹ ಲಕ್ಷಣವುಳ್ಳಂತಹ ಬೇರೆ ಬೇರೆ ವ್ಯಾಧಿಗಳಿವೆ. ಸೊ ಒಂದೇ ಇದು ಕ್ಯಾನ್ಸರ್ ಅನ್ನೋದು ಏನಾಗುತ್ತೆ, ಒಂದು ಅಂಬ್ರೆಲಾ ಟರ್ಮ್ ಆಗ್ಬಿಡುತ್ತೆ ಆಯುರ್ವೇದದಲ್ಲಿ ನೀವು ಕೇಳಿದಾಗ. ಸೊ ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಬರುವಂತ ಲಕ್ಷಣಗಳನ್ನ ನೋಡ್ಲಿಕ್ಕೆ ಹೋದ್ರೆ ಒಂದು 4-5 ರೋಗಗಳು ಬರುತ್ತೆ. ಅದರಲ್ಲಿ ಒಂದು ಅರ್ಬುದ ಅಂತ ಹೇಳ್ಬೋದು. ಸುಶ್ರುತಾಚಾರ್ಯ ಹೇಳಿದಾಗೆ ಶರೀರದಲ್ಲಿ ಇರುವಂತಹ ರಕ್ತ, ಮಾಂಸ ಆಗಲಿ, ಮೇದ ಆಗಲಿ ಮತ್ತು ರಸಧಾತು ಆಗಲಿ, ಈ ಎಲ್ಲ ಧಾತುಗಳು ಮತ್ತು ವಾತ ಪಿತ್ತ ಕಫ ಅಂತ ನಮ್ಮಲ್ಲಿ ಏನು ಹೇಳ್ತೀವಿ ನಾವು, ಮೇನ್ ನಮ್ಮ ಆಧಾರ ಸ್ತಂಭ ಅಂತ ಹೇಳಿ. ಸೊ ಇವೆಲ್ಲ ದೂಷಿತಗೊಂಡಾಗ ಅದು ಮೊದಲಿಗೆ ವಿದ್ರದಿ ಅಂತ ಹೇಳಾಗಿ, ಆಮೇಲೆ ಅಪಚಿ ಅಂತ ಹೇಳಿ, ಆಮೇಲೆ ಅರ್ಬುದ ಅಂತ ಆಗುತ್ತೆ. ಅಂದ್ರೆ ಸ್ಟೇಜ್ ವೈಸ್ ನಾವು ಮೊದ್ಲು ಏನು ಹೇಳ್ತೀವಿ. ಸೊ ಆ ತರ ಅರ್ಬುದ ಅಂತ ಹೇಳಿ ಒಂದು ರೋಗ ಬರ್ತದೆ. ಸೊ ಅದರಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಅವೆಲ್ಲ ಸಾಲಿಡ್ ಟ್ಯೂಮರ್ಸ್ ಅಂತ ಹೇಳಾಗ್ತದೆ. ಮತ್ತೆ ಅದೇ ರೀತಿ ನೀವು ನೋಡ್ಲಿಕ್ಕೆ ಹೋದ್ರೆ ಕ್ಯಾನ್ಸರ್ ಇನ್ನೂ ಆಗಿರ್ಬಹುದು ಅಥವಾ ಆಗಿರ್ಲಿಲ್ಲ ಶರೀರದಲ್ಲಿ ಅಂತೇಳಿ ಡೆವಲಪಿಂಗ್ ಸ್ಟೇಜ್ ಅಂತ ಅನ್ನುವಾಗ ಸಾಕಷ್ಟು ಇನ್ನೂ ಬೇರೆ ವ್ಯಾಧಿಗಳನ್ನ ಹೇಳಿದ್ದಾರೆ. ಗುಲ್ಮ ಅಂತ ಹೇಳಿದ್ದಾರೆ, ಆಮೇಲೆ ವಿದ್ರದಿ ಅಂತ ಹೇಳಿದ್ದಾರೆ, ಅಪಚಿ ಅಂತ ಹೇಳಿದ್ದಾರೆ. ಆಮೇಲೆ ಅದೇ ಊರ್ಧ್ವ ಜತೃಗತ ಅಂದ್ರೆ ಶರೀರದ ಮೇಲಿನ ಭಾಗದಲ್ಲಿ ಊರ್ಧ್ವ ಜತೃಗತ ನಮ್ಮ ಮುಖದಲ್ಲಿರ್ಬೋದು, ಬಾಯಿಯಲ್ಲಿರ್ಬೋದು, ಗಂಟ್ಲಲ್ಲಿರ್ಬೋದು. ಸೊ ಈ ರೀತಿ ಇಲ್ಲಿ ಬಂದಾಗ ಅವು ಲೋಕಲ್ ಟಿಶ್ಯೂಗಳಿಗೆ, ಪೇಶಿಗಳಿಗೆ ಆದಾಗ ಅವಕ್ಕೆ ಗಲಗಂಡ, ಗಂಡಮಾಲ ಅಂತ ಈ ತರ ಹೆಸರು ಕೂಡ ಕರೆಯಲ್ಪಟ್ಟಿದ್ದಾರೆ. ಮತ್ತೆ ಇನ್ ನೋಡ್ಬೇಕಾದ್ರೆ ಈಗಿನ ಕಾಲದಲ್ಲಿ ಇವು ಬ್ಲಡ್ ಕ್ಯಾನ್ಸರ್ಸ್ ಅಂತ ಏನ್ ಹೇಳ್ತೀವಿ. ಸೊ ಅವಕರ ಲಕ್ಷಣ ನೋಡಿದ್ರೆ ನಾವು ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಅಂತ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು ಕೂಡ ಆಯುರ್ವೇದದಲ್ಲಿ ನಮ್ಮಲ್ಲಿ ಜ್ವರಗಳನ್ನು ಬಹಳ ತರ ಹೇಳಿದ್ದಾರೆ. ಸೊ ಈಗಿನ ದಿನಮಾನಗಳಲ್ಲಿ ನಾವು ಜ್ವರ ನೋಡಿದ್ರೆ ಅವು ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಅಥವಾ ಪೈರಿಕ್ಸ್ ಆಫ್ ಅನ್ನೋನ್ ಒರಿಜಿನ್ ಅಂತ ಹೇಳಿ ಒಂದು ವಿಂಗ್ ಮಾಡ್ಬಿಡ್ತಾರೆ. ಬಟ್ ಆಯುರ್ವೇದದಲ್ಲಿ ಸುಮಾರು ತರದ ಜ್ವರಗಳನ್ನ ಹೇಳಿದ್ದಾರೆ. ಅದರಲ್ಲಿ ಬರುವಂತಹ ಒಂದು ಪಿತ್ತಜ ಮತ್ತು ಪಿತ್ತಜ ಸನ್ನಿಪಾತಜ ಜ್ವರ ಅಂತ ಹೇಳ್ತಾರೆ. ಸೊ ಈ ಬ್ಲಡ್ ಕ್ಯಾನ್ಸರ್ ನಲ್ಲಿ ಬರಬೇಕಾದ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿ ಬರ್ತವೆ. ಸೊ ಈ ತರ ನಾವು ನೋಡ್ಲಿಕ್ಕೆ ಹೋದಾಗ ನಮಗೆ ಅರ್ಬುದ ಆಗಿರ್ಬೋದು, ಗಳಗಂಡ ಆಗಿರ್ಬೋದು, ಅಪಚಿ ಆಗಿರ್ಬೋದು, ಗುಲ್ಮ ಆಗಿರ್ಬೋದು, ಆಮೇಲೆ ಉದರ ರೋಗ ಅಂತ ಹೇಳ್ತಾರೆ. ಅಂದ್ರೆ ಈಗ ಲಿವರ್ ಕ್ಯಾನ್ಸರ್ ಇರ್ಬೋದು ಅಥವಾ ಪ್ಯಾಂಕ್ರಿಯಾಸಿಸ್, ಸೊ ಉದರ ರೋಗ ಅಂತ ಹೇಳ್ತಾರೆ. ಸೊ ಯಕೃತೋದರ, ಪ್ಲಿಹೋದರ ಅಂತ ಹೇಳ್ತಾರೆ, ಸ್ಪ್ಲೀನೋಮೆಗಾಲಿ, ನಾನ್ ಹಾಡ್ಗಿನ್ಸ್ ಲಿಂಫೋಮಾ ಇರ್ಬೋದು. ಸೊ ಇವೆಲ್ಲ ಕೂಡ ಆಯುರ್ವೇದದಲ್ಲಿ ಒಳ್ಳೆಯದಾಗಿ ವರ್ಣನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು 7-8 ರೋಗಗಳನ್ನು ನೀವು ನಮ್ಮ ಕ್ಯಾನ್ಸರ್ ಅಂತ ಅನ್ಕೋಬಹುದು ಅಷ್ಟೇ. ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ 1 ಲೆಟರ್ ಇದೆ, ಆದರೆ ಆಯುರ್ವೇದದಲ್ಲಿ ಇಷ್ಟು ವಿಶಾಲವಾದ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಇದಕ್ಕೆ ಒಂದು ಬ್ರಾಂಚ್ ತರನೇ ಇದೆ ಅಂತ ಹೇಳ್ಬೋದು. ಈಗ ಆಯುರ್ವೇದದಲ್ಲಿ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಲು ಯಾವ ವಿಧಾನಗಳನ್ನು ಬಳಸಲಾಗುತ್ತದೆ? ಉದಾಹರಣೆಗೆ ನಾಡಿ ಪರೀಕ್ಷೆ ಇಂಥದ್ದೇನಾದ್ರು ಇದೆಯಾ, ಅದರ ಬಗ್ಗೆ ತಿಳಿಸಿ. ಮೊದ್ಲಿನ ಕಾಲದಲ್ಲಿ ಎಲ್ಲ ವೈದ್ಯರು ನೋಡ್ತಾ ಇದ್ರು ನಾಡಿಗಳನ್ನ. ಅಂದ್ರೆ ಅವ್ರದ್ದು ಅಷ್ಟು ಕ್ಲಿನಿಕಲ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ಅಷ್ಟು ಪಾರಂಗಣಿತವಾಗಿರ್ತಿದ್ರು. ಸೊ ನಾಡಿ ನೋಡಿ ಹೇಳ್ತಿದ್ರು. ಈಗಿನ ದಿನಮಾನಗಳಲ್ಲಿ ನಮ್ಗೆ ಇನ್ನ ಅನುಭವ ಬೇಕು ಅದ್ರ ಮೇಲೆ. ಬಟ್ ನಾವ್ ಒಂದೇನ್ ಹೇಳ್ಬೋದು ಅಂದ್ರೆ ಈಗಿನ ದಿವಸದ ದಿನಚರ್ಯ, ಋತುಚರ್ಯ ಆಗಲಿ, ಇವು ಕ್ಯಾನ್ಸರ್ ಡೆವಲಪ್ಮೆಂಟ್ ಡಯಾಗ್ನೋಸಿಸ್ ಸಂಬಂಧ ಅವಾಗಿನ ಕಾಲದಲ್ಲಿ ಅಂತರ್ವಿದ್ರದಿ ಲಕ್ಷಣ ಆಗಲಿ, ಅರ್ಬುದದ ಲಕ್ಷಣ ಆಗಲಿ, ಇವೆಲ್ಲ ಹೇಳ್ತಿದ್ರು. ಸೊ ಅವು ಲಕ್ಷಣಗಳಲ್ಲಿ ನಾವು ನೋಡ್ಬೋದು. ಈಗ ಕ್ಲಿನಿಕಲ್ ಸೈನ್ಸ್ ನಲ್ಲಿ ನಾವು ನೋಡ್ಬೋದು, ಅವ್ರಿಗೆ ಸ್ಲೋಲಿ ಊಟ ಕಡಿಮೆ ಆಗ್ತದೆ. ಅಂದ್ರೆ ಅಪಚಿನ್ ಇರ್ಬೋದು, ಮೇಲಿನ ಮೇಲೆ ಅಪಚಿನ ಆಗ್ತಾ ಇರ್ತದೆ, ಮೇಲಿನ ಮೇಲೆ ಪಿತ್ತ ಆಗ್ತಾ ಇರ್ತದೆ, ಅಂದ್ರೆ ಆಸಿಡಿಟಿ ಅಂತ ಹೇಳ್ತೀವಿ. ಆಮೇಲೆ ಊಟ ಬೇಡ, ವಾಮಿಟಿಂಗ್, ನೌಸಿಯಾ ಅಂದ್ರೆ ಪ್ರಸೇಕ ಅಂತ ಹೇಳ್ತೀವಿ ನಮ್ಮಲ್ಲಿ. ಈ ತರ ಎಲ್ಲ ಲಕ್ಷಣಗಳು ಮೊದ್ಲಿಂದ ಇರುತ್ತೆ. ಆದ್ರೆ ಪೇಷಂಟ್ಗಳು ಏನ್ ಮಾಡ್ತಾರೆ, ರೋಗಿಗಳು ಅದನ್ನ ನಾರ್ಮಲ್ ಆಗಿ ಪಿತ್ತಿನ ಗುಳಿಗೆ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಸಿಗ್ತದೆ. ಸೊ ಅವ್ನು ತಗೊಂಡ್ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅದು ರೋಗ ಯಾವ್ದು ಆಗ್ತಾ ಇದೆ ಅಥವಾ ಅದು ಲೋಕಲ್ ಸೈನ್ಸ್ ಅಥವಾ ಯಾವುದೋ ಒಂದು ಒಳಗೊಂದು ರೋಗ ಡೆವಲಪ್ ಆಗ್ತಿದೆ ಅನ್ನೋದು ಗೊತ್ತಿರಂಗಿಲ್ಲ. ಸೊ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಪೂರ್ವ ರೂಪ ಅಂತ ಈ ತರ ಭೇದಗಳನ್ನು ಕೊಟ್ಟಿದ್ದಾರೆ ಸಂಪ್ರಾಪ್ತಿಯಲ್ಲಿ. ಪೂರ್ವ ರೂಪ, ಆಮೇಲೆ ಸಂಚಯ, ಪ್ರಕೋಪರಸರ್ ಅಂತ ಹೇಳಿ. ಸೊ ಆಯಾ ಅವಸ್ಥೆಯಲ್ಲಿ ಬಂದಾಗ ಅವು ನಾವು ಆ ವ್ಯಾಧಿಗಳನ್ನ ನಾವು ನೋಡ್ಕೊಂತ ಹೋಗ್ತೀವಿ. ಬಟ್ ಈಗಿನ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ನೀವು ಇನ್ವೆಸ್ಟಿಗೇಷನಲ್ ಬಂದಿದ್ದಾವೆ. ಅಂದ್ರೆ ಸಿಟಿ ಸ್ಕ್ಯಾನ್ ಇರ್ಬೋದು, ಪೆಟ್ ಸ್ಕ್ಯಾನ್ ಇರ್ಬೋದು. ಸೊ ಅವಕರ ಮುಖಾಂತರ ನಾವು ಈ ರೋಗಗಳನ್ನು ಮೊದಲೇ ಗುರ್ತು ಹಿಡಿಬಹುದು ಅಷ್ಟೇ. ಸೊ ಆಯುರ್ವೇದದಲ್ಲಿ ಲಕ್ಷಣಗಳ ಮೇಲೆ ಮಾತ್ರ ನಾವು ಈ ರೋಗಗಳನ್ನು ಈ ತರ ಇದೆ ಅಂತ ಹೇಳಿ ನಾವು ಡಯಾಗ್ನೋಸ್ ಮಾಡಬಹುದು. ನಾಡಿಯಲ್ಲಿ ಮಾಡಬಹುದು, ಆದ್ರೆ ಅದಕ್ಕೆ ಅನುಭವ ಬಹಳ ಬೇಕಾಗ್ತದೆ. ಆ ರೀತಿ ಗುರುಗಳು ಬೇಕಾಗ್ತಾರೆ ಅಂತ ಕಲಿಸ್ಕೊಡ್ಲಿಕ್ಕೆ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತು
ಇವತ್ತಿನ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದದ ಚಿಕಿತ್ಸೆಗಳು. ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು. ಡಾಕ್ಟರ್ ಸರ್, ಈಗ ಚಿಕಿತ್ಸೆ ಬಗ್ಗೆ ನಾವು ಮಾತನಾಡಿದ್ವಿ, ಬಹಳ ಮುಖ್ಯವಾಗಿ ಪಂಚಕರ್ಮ ಈ ವರ್ಡ್ ಬಹಳ ಫೇಮಸ್ ಆಗಿದೆ. ಆಯುರ್ವೇದ ಅಂದ್ರೆ ಪಂಚಕರ್ಮ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ಸರ್ ಯಾವೆಲ್ಲ ಪಂಚಕರ್ಮ ಟ್ರೀಟ್ಮೆಂಟ್ಸ್ಗಳು, ಚಿಕಿತ್ಸೆಗಳು ಲಭ್ಯವಿದೆ ಅಂಡ್ ಬಹಳ ಲಾಭದಾಯಕ ಕೊಡುವಂತಹ ಪಂಚಕರ್ಮ ಟ್ರೀಟ್ಮೆಂಟ್ ಯಾವುದು, ಅದ್ರ ಬಗ್ಗೆ ತಿಳಿಸಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಪಂಚಕರ್ಮ ವರ್ಲ್ಡ್ ಅನ್ನೋದು ತುಂಬಾ ಟ್ರೆಂಡ್ ಆಗಿದೆ. ಅಂದ್ರೆ ಎಲ್ಲರೂ ನೋಡ್ತಾರೆ, ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರೆ, ಡಿಟಾಕ್ಸ್ ಅಂತ ಹೇಳ್ತಾರೆ. ಒಂದ್ ರೀತಿಯಿಂದ ಈ ರೀತಿ ಟ್ರೆಂಡ್ ಬರೋದು ಆಯುರ್ವೇದ, ಇಟ್ಸ್ ವೆರಿ ಗುಡ್ ಟು ಬೋತ್ ಸೈನ್ಸ್ ಆಸ್ ವೆಲ್ ಆಸ್ ಸೊಸೈಟಿ ಅಂತ ಅನ್ಕೋಬಹುದು ನಾವು. ನೀವು ಕ್ಯಾನ್ಸರ್ ದಲ್ಲಿ ಇದನ್ನ ನೋಡ್ಬೇಕಾದ್ರೆ ನಾವು ಅದನ್ನ ಎರಡು ತರ ತಗೋಬಹುದಾಗ್ಬೋದು ಪಂಚಕರ್ಮ ಇನ್ ಕ್ಯಾನ್ಸರ್ ಅಂತಂದ್ರೆ. ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್ ದಲ್ಲಿ ನೋಡಬಹುದು, ಇನ್ನೊಂದು ನಾವು ಅದನ್ನ ಕ್ಯೂರೇಟಿವ್ ಅಂತ ಅನ್ಲಿಕ್ಕಲ್ಲ, ಆದ್ರೆ ಮ್ಯಾನೇಜ್ಮೆಂಟ್ ಆಫ್ ಕ್ಯಾನ್ಸರ್ಸ್ ವಿತ್ ಪಂಚಕರ್ಮ ಅಂತ ಅನ್ಕೋಬಹುದು. ಅಂದ್ರೆ ಹೇಗೆ ಮೇಂಟೈನ್ ಮಾಡಬಹುದು ಅಂತ ಹೇಳಿ ಮೊದಲಿಗೆ ನಾನು ಅದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್ ದಲ್ಲಿ ಮಾತಾಡ್ತೇನೆ, ಆನಂತರ ಮಾತಾಡೋಣ. ಸೊ ಈಗ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಶರೀರದಲ್ಲಿ ಇರುವಂತಹ ದೋಷಗಳಾಗ್ಲಿ, ವಾತ ಪಿತ್ತ ಕಫ ಆಗಲಿ, ಶರೀರದಲ್ಲಿ ಇರುವಂತಹ ಧಾತುಗಳಾಗ್ಲಿ, ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ, ಸೊ ಇವೇನಾಗ್ತದೆ ನಮ್ಮ ದಿನದಲ್ಲಿ ಇರುವಂತಹ ನಮ್ಮ ದಿನಚರ್ಯ ಆಗಲಿ ಅಥವಾ ಋತುಚರ್ಯ ಆಗಲಿ, ಸೀಸನಲ್ ಚೇಂಜಸ್ ಆಗಲಿ, ಸೊ ಶರೀರದಲ್ಲಿ ಇವು ದೋಷಗಳೆಲ್ಲ ನಮ್ಮ ಶರೀರದಲ್ಲಿ ಪ್ರಕೋಪ ಆಗ್ತಾ ಇರ್ತವೆ, ಮತ್ತೆ ಅದು ತಮ್ಮ ದೋಷವನ್ನು ತೋರಿಸ್ತಾ ಇರ್ತದೆ, ದೂಷ್ಯ ಆಗುವುದನ್ನೆಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮ ಆಚಾರ್ಯರು ಅದಕ್ಕೇನು ಹೇಳಿದ್ದಾರೆ, ವರ್ಷದಲ್ಲಿ ಒಂದ್ಸಲ ನಾವು ಪಂಚಕರ್ಮ ಮಾಡಿಸ್ಕೋದು ಒಳ್ಳೇದಂತ ಅವಾಗ ಹೇಳಿದ್ದೆ. ಅಂದ್ರೆ ಈಗ ವಸಂತ ಋತು ಅಂತ ಹೇಳ್ಬೋದು. ಅಂದ್ರೆ ಈ ಯಾವಾಗ ಅಂತಂದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ವಸಂತ ಋತು ಅಂತ ಹೇಳ್ತೀವಿ. ಯಾವಾಗ ನಾವು ವಿಂಟರ್ ಸೀಸನ್ ಕಳೆದು ಸಮರ್ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 20 days ಬರ್ತದೆ. ಸೊ ಆ ವಸಂತ ಋತುದಲ್ಲಿ ವಮನ ಅಂತ ಹೇಳ್ತೀವಿ. ಸೊ ಅಂದ್ರೆ ಶರೀರದಲ್ಲಿ ವಿಕೃತ ಆದಂತಹ ಕಫ ಇರ್ಬೋದು ಅಥವಾ ವಿಕೃತ ಆದಂತಹ ಯಾವುದೇ ದೋಷ ಇರ್ಬೋದು, ಧಾತು ಇರ್ಬೋದು, ಸೊ ಶರೀರದಲ್ಲಿ ಕುಳಿತಿರ್ತವೆ. ಸೊ ಅಂತ ದೋಷಗಳನ್ನ ನಾವು ತೆಗಿಲಿಕ್ಕೆ ವಸಂತ ಋತುದಲ್ಲಿ ವಮನ ಮಾಡಿಸಿದ್ರೆ ಎಷ್ಟೋ ಬೇಕಾಗಂತಹ ಕಫ ಅದರಿಂದ ಉಂಟಾಗುವ ರೋಗಗಳಿರ್ಬೋದು, ಅಲರ್ಜಿ ಇರ್ಬೋದು ಅಥವಾ ರೆಸ್ಪಿರೇಟರಿ ಡಿಸೀಸ್ ಇರ್ಬೋದು, ಅಸ್ತಮ, ಇಂಥ ರೋಗಗಳನ್ನು ಕೂಡ ಕಡಿಮೆ ಆಗ್ತದೆ, ಬರೀ ಕ್ಯಾನ್ಸರ್ಸ್ ಅಂತಲ್ಲ. ಸೊ ಅದೇ ರೀತಿ ನಾವು ಪಿತ್ತಕ್ಕೆ ಸಂಬಂಧಪಟ್ಟಂತಹ ರೋಗಗಳು ನೋಡ್ಕೊಂತ ಹೊಂಟ್ರೆ ಶರತ್ ಋತು ಅಂತ ಹೇಳ್ತೀವಿ. ಅಂದ್ರೆ ರೇನಿ ಸೀಸನ್ ಜಸ್ಟ್ ಮುಗಿದಾದ್ಮೇಲೆ ನಾವು ನೋಡ್ಲಿಕ್ಕೆ ಹೊಂಟ್ರೆ ವಾಟ್ ವಿ ಕಾಲ್ ಶರತ್ ಋತು. ನಮ್ಮ ಆಡ್ ಭಾಷೆಯಲ್ಲಿ ಅನ್ಬೋದು, ಈಗ ನಾವೇನು ನಾಗರ ಪಂಚಮಿ ಮಾಡ್ತೀವಿ ಅಥವಾ ಈ ತರ ಏನ್ ಮಾಡ್ತೀವಲ್ಲ ಹಬ್ಬಗಳು ದೀಪಾವಳಿಗಿಂತ ಮುಂಚೆ, ಸೊ ದಟ್ ಇಸ್ ದ ಬೆಸ್ಟ್ ಸೀಸನ್ ವೇರ್ ನಮ್ಮ ಶರೀರದಲ್ಲಿ ಪಿತ್ತ ಅಗ್ರೆವೇಟ್ ಆಗಿ ಕುಂತಿರ್ತದೆ, ದೂಷಿತ ಪಿತ್ತ ಇರುತ್ತೆ. ಸೊ ಅದನ್ನ ನಾವು ಶರೀರದಿಂದ ತೆಗಿಬೇಕಾಗ್ತದೆ. ಸೊ ಅದು ವಿರೇಚನ ಅಂತ ಹೇಳ್ತೀವಿ. ಮತ್ತೆ ಅದೇ ರೀತಿ ನೀವು ವಾತಕ್ಕೆ ಸಂಬಂಧಪಟ್ಟದ್ದಾಗ್ಲಿ ಅಥವಾ ಅಸ್ಥಿ ಧಾತುಗೆ ಸಂಬಂಧಪಟ್ಟದ್ದಾಗ್ಲಿ, ಸೊ ಶರೀರದಲ್ಲಿ ಗೂಢ ಧಾತು ಅಂತ ಹೇಳ್ತೀವಿ. ಸೊ ರಸ, ರಕ್ತ, ಮಾಂಸ ಈ ತರ ಮುಂದೆ ಹೋಗ್ತಾ ಇರ್ತದೆ ಧಾತುಗಳು. ಸೊ ಎಷ್ಟು ಡೀಪ್ ಹೋಗ್ತದೆ ಅಷ್ಟು ವಾತ್ ಇನ್ವಾಲ್ವ್ಮೆಂಟ್ ಅಂತ. ಸೊ ಈ ಮಳೆಗಾಲ ಬರೋಕ್ಕಿಂತ ಮುಂಚೆ ಅಥವಾ ಮಳೆಗಾಲದಲ್ಲಿ ಇದ್ದಾಗ ನಾವು ಈ ಬಸ್ತಿ ಅಂತ ಹೇಳ್ತೀವಿ. ಸೊ ಈ ಕ್ರಿಯಾನು ಮಾಡಬಹುದು ನಾವು. ಆನಂತರ ಇದೇ ರೀತಿ ನಾವು ನಸ್ಯ ಅಂತ ಹೇಳಿ ಮಾಡ್ತೀವಿ. ನಸ್ಯ ಅಂತಂದ್ರೆ ನಮ್ಮ ಮೂಗಿನ ಏನಿರ್ತದಲ್ಲ, ನಾಸೋಹಿ ಸಿರ್ಸೋ ದ್ವಾರಂ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಈ ಮೂಗಿನದಿಂದ ನಾವು ಔಷಧಿ ಹಾಕೋದಕ್ಕೆ ನಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಈಗಿನ ದಿನದಲ್ಲಿ ಆಧುನಿಕ ರಿಸರ್ಚ್ ನಾವು ನೋಡ್ದ ಹೋದಾಗ ಈ ನಸ್ಯ ಮಾಡಿದಾಗ ಈ ವುಮೆನ್ಸ್ ನಲ್ಲಿ ಆಗುವಂತಹ PCODಗಳಾಗ್ಲಿ, ಸೊ ಇವು ಎಲ್ಲ ಕಂಪ್ಯಾರಿಟಿವ್ಲಿ ಕ್ಯೂರ್ ಆಗ್ತಾ ಇದೆ. ಸೊ ನಾವು ನಸ್ಯವನ್ನು ನೋಡ್ಕೊಂತ ಹೊಂಟಾಗ ಏನಾಗ್ತದೆ, ಸೊ ಮೋಸ್ಟ್ ಪ್ರಾಬ್ಲಿ ಡೆವಲಪಿಂಗ್ ಆಫ್ ಓರಿಯನ್ ಕ್ಯಾನ್ಸರ್ ಇನ್ ಫ್ಯೂಚರ್ ಇರ್ಬೋದು ಅಥವಾ ಎನಿಥಿಂಗ್ ರಿಲೇಟೆಡ್ ಟು ರಿಪ್ರೊಡಕ್ಟಿವ್ ಸಿಸ್ಟಮ್, ಸೊ ಅದು ಕೂಡ ಕ್ಯಾನ್ ಬಿ ಕಂಟ್ರೋಲ್ಡ್ ವಿತ್ ನೇಸಲ್ ಟ್ರೀಟ್ಮೆಂಟ್ ಅಂತ ಆ ತರ ಒಂದಿದೆ. ಮತ್ತೆ ಇನ್ನೊಂದು ರಕ್ತಮೋಕ್ಷಣ ಅಂತಿದೆ. ಶರೀರದಲ್ಲಿ ಯಾವುದೇ ದೋಷಗಳ ಸಂಚಾರ ಮಾಡ್ಬೇಕಿತ್ತಂತಂದ್ರೆ ಅವು ತಮ್ಮ ಸ್ಥಾನದಲ್ಲಿ ಪ್ರಕೋಪ ಆಗ್ತಾವೆ ಅಥವಾ ವಿಕೃತ ಆಗ್ತಿರ್ತಾವೆ. ಬಟ್ ಅದು ಈ ಶರೀರದಲ್ಲಿ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ರಕ್ತನೇ. ಸೊ ಶರೀರದಲ್ಲಿ ರಕ್ತ ಒಮ್ಮೊಮ್ಮೆ ದೂಷಿತ ಆಗ್ತದೆ. ಸೊ ರಕ್ತ ಮೋಕ್ಷಣ ಅಂದ್ರೆ ಶರೀರದಲ್ಲಿ ದುಷ್ಟ ರಕ್ತವನ್ನು ತೆಗೆಯೋದು. ಸೊ ಆ ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಲೀಚ್ ಥೆರಪಿ ಅಂತ ಹೇಳ್ತೀವಿ, ಜಲೋಕ ಅದಿರ್ಬೋದು. ಸೊ ಕಪ್ಪಿಂಗ್ ಥೆರಪಿ ಅಂತ ಈಗ ಮತ್ತೆ ಫ್ಯಾಷನ್ ಆಗಿದೆ. ಸೊ ಈ ರೀತಿ ನಾವು ಅದನ್ನ ವರ್ಷದಲ್ಲಿ ಒಮ್ಮೆ ಅಥವಾ 2 ಸಲ ಈ ರಕ್ತ ಮೋಕ್ಷಣ ಮಾಡ್ಕೊಂತ ಹೋದ್ರೆ ಇವನ್ ಯು ಕ್ಯಾನ್ ಡೊನೇಟ್ ಬ್ಲಡ್ ಆಲ್ಸೋ, ದಟ್ ಇಸ್ ಗುಡ್. ಸೊ ಸೊಸೈಟಿ ಆಸ್ ಫಾಲೋ ಯು. ಸೊ ಈ ರೀತಿ ನಾವು ಮಾಡ್ಕೊಂಡು ಹೊಂಟಾಗ ಇದು ಕ್ಯೂರೇಟಿವ್ ಆಸ್ಪೆಕ್ಟ್ ನಲ್ಲಿ ಬಹಳ ಹೆಲ್ಪ್ ಆಗ್ತದೆ. ಮತ್ತು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬಂದಾಗ ನಾವು ನೋಡ್ಬೋದು, ಈಗ ನಮ್ಮ ಆಯುರ್ವೇದದಲ್ಲಿ ಸಾಧಾರಣ 80% ಅಷ್ಟು ಪೀಪಲ್ ನಾವು ನೋಡ್ತೀವಿ ಕ್ಯಾನ್ಸರ್ ಪೇಷಂಟ್ಸ್, ಅವ್ರು ಬರೋದೆಲ್ಲ ಸ್ಟೇಜ್ 4, ಸ್ಟೇಜ್ 3 ಈ ಅವಸ್ಥೆಯಲ್ಲಿ ಬರ್ತಾರೆ. ಮತ್ತು ನಮ್ಮ ಕಡೆ ಸ್ಟೇಜ್ 1, ಸ್ಟೇಜ್ 2 ಬಂದಾಗ ವಿ ಆರ್ ಆಲ್ಸೋ ಕಂಪ್ಯಾರಿಟಿವ್ಲಿ ಮೋರ್ ಸೈಂಟಿಫಿಕ್. ನಾವು ಹೇಳ್ಬಿಡ್ತೀವಿ ಅಂದ್ರೆ ಸರ್ಜರಿ ಮುಖ್ಯ ನಿಮಗೆ, ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು. ಯಾಕಂದ್ರೆ ನಮ್ಮ ಶಾಸ್ತ್ರದಲ್ಲಿ ಕೂಡ ಸುಶ್ರುತಾಚಾರ್ಯ ಹೇಳಿದ್ದಾರೆ, ಇವು ಗ್ರಂಥಿ, ನಿಮ್ಗೆ ಆಗಳೇನು ಹೇಳಿದ್ನಿ, ಅಪಚಿ ಇರ್ಬೋದು, ಗ್ರಂಥಿ ಇರ್ಬೋದು. ಸೊ ಅಲ್ಲಿ ಕೂಡ ಅವಾಗಿನ ದಿನಮಾನಗಳಲ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆಯಲ್ಲಿ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಸೊ ನಾವು ಅದನ್ನ ನೋಡಿದಾಗ ಸ್ಟೇಜ್ 1, ಸ್ಟೇಜ್ 2 ಇತ್ತಂದ್ರೆ ನಾವು ವಿಲ್ ರೆಫರ್ ಇಟ್. ಸ್ಟೇಜ್ 3, ಸ್ಟೇಜ್ 4 ಬಂದಾಗ ನಾವು ಏನ್ ಮಾಡ್ತೀವಿ, ಪೇಷಂಟ್ದ ಶಕ್ತಿ ಇರ್ಬೋದು ಅಥವಾ ಅವನಿಗೆ ಬಲ ನೋಡ್ತೀವಿ, ಅವನಿಗೆ ಎಷ್ಟು ವೇಟ್ ಎಷ್ಟಿದೆ ನೋಡ್ತೀವಿ, ಮತ್ತೆ ದೋಷಗಳು ಎಷ್ಟು ಪ್ರಕೋಪ ಇದಾವೆ ನೋಡ್ತೀವಿ. ಆಮೇಲೆ ಅವನದ ಜೀವನದ ದರ್ಜೆ, ಉತ್ತಮ ದರ್ಜೆ ಅಂತ ಏನ್ ಹೇಳ್ತೀವಿ, ಅದು ಎಷ್ಟಿದೆ ನೋಡ್ತೀವಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಅವಾಗ ಈ ಎಲ್ಲ ಪಂಚಕರ್ಮ ಎಲ್ಲಿ ಮಾತಾಡ್ತೀವಿ ಇವು ಸೂಟಬಲ್ ಆಗ್ಲಿಕ್ಕಿಲ್ಲ. ಅವಾಗ ಬಸ್ತಿ ಅಂತ ಹೇಳಿ ಏನ್ ಹೇಳಿದಿವಲ್ಲ, ಸೊ ಅದರಲ್ಲಿ ಒಂದು ಮಾತ್ರ ಬಸ್ತಿ ಅಂತ ಹೇಳಿ ಬರ್ತದೆ. ಅಂದ್ರೆ ನಾವು ರೆಕ್ಟಲ್ ರೂಟ್ ಅಥವಾ ಗುದದ್ವಾರದಿಂದ ಔಷಧಿಯನ್ನು ಕೊಡೋದಕ್ಕೆ ಬಸ್ತಿ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾನಾ ತರದ ತೈಲಗಳು ಹೇಳಿದ್ದಾರೆ ಆಯುರ್ವೇದದಲ್ಲಿ, ನಾನಾ ತರದ ಘೃತಗಳನ್ನು ಹೇಳಿದ್ದಾರೆ, ತುಪ್ಪ ಹೇಳ್ತೀವಿ, ಔಷಧಿ ಗಿಡ ಮೂಲಿಕೆಗಳನ್ನು ಹಾಕಿ ಮಾಡಿದ್ದು. ಸೊ ಇವು ಶರೀರದಲ್ಲಿ ವಿಕೃತ ಆದಂತಹ ವಾತ ಮತ್ತು
ಬೇರೆ ದೋಷಗಳನ್ನು ಕೂಡ ತಾತ್ಪೂರ್ತಿಕವಾಗಿ ಏನ್ ಹೇಳ್ತೀವಿ ನಾವು ಕಂಟ್ರೋಲ್ದಲ್ಲಿ ತರುವಂತಹ ಒಂದು ಮೋಡ್ ಅಂತ ಹೇಳ್ತೀವಿ ಮೆಥಡ್. ಸೊ ಈ ಮಾತ್ರಾ ಬಸ್ತಿಯಿಂದ ನಾವು ಪೇಷಂಟ್ಗಳಿಗೆ ಸ್ವಲ್ಪ ರಿಲೀಫ್ ಕೊಡ್ಲಿಕ್ಕೆ ನೋಡ್ತೀವಿ. ಆಮೇಲೆ ಮೃದು ವಿರೇಚನ ಅಂತ ಹೇಳಿ ಮಾಡ್ತೀವಿ, ಔಷಧಿ ಕೊಡ್ತೀವಿ, ಬೆನ್ನಿಯಲ್ಲಿ ಹಾಕಿ ಒಂದಿಷ್ಟು ಔಷಧಿಗಳನ್ನ ಮೊದಲು ಹಾಲಲ್ಲಿ ಒಂದಿಷ್ಟು ಔಷಧಿಗಳನ್ನ ಹಾಕಿ ಆಮೇಲೆ ಅದನ್ನ ಮೊಸರು ಮಾಡಿ ಆಮೇಲೆ ಅದನ್ನ ಬೆನ್ನಿ ತೆಗೆದು ಆ ಬೆನ್ನಿ ಕೊಟ್ಟಾಗ 1-2-3 ಸಲ ಮೋಷನ್ ಆಗ್ತದೆ ಪೇಷಂಟ್ಗೆ. ಸೊ ಅವಾಗ ಶರೀರದ ರಕ್ತದಲ್ಲಿದ್ದಂತಹ ದೋಷ ದುಷ್ಟಿಗಳೆಲ್ಲ ಹೊರಗೆ ಹೋಗ್ಬಿಡುತ್ತೆ. ಸೊ ಈ ತರ ನಾವು ನಮ್ಮ ಅನುಭವದಲ್ಲಿ ನೋಡಿದಾಗ ಪೇಷಂಟ್ಗಳಿಗೆ ಇದು ಕೊಟ್ಟು ಒಂದು ವಾರದಲ್ಲಿ ಸಾಕಷ್ಟು ಗುಣಮಟ್ಟ ಅವ್ರದ್ದೇನು ಇರ್ತದೆ ದಿನಶೈಲಿ ಅದು ಬಹಳ ಇಂಪ್ರೂವ್ಮೆಂಟ್ ಆಗ್ತದೆ. ಸ್ವಲ್ಪ ಊಟ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವಾಂತಿ ಎಲ್ಲ ಕಡಿಮೆ ಆಗ್ತದೆ, ಬಲ ಬರ್ತದೆ, ಸೊ ಎದ್ದು ಅಡ್ಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇವೆಲ್ಲ ಪಂಚಕರ್ಮಗಳನ್ನ ನಾವು ಈ ಪೇಷಂಟ್ದಲ್ಲಿ ಮಾಡ್ತೀವಿ. ಮತ್ತು ಓರಲ್ ಮೆಡಿಕೇಶನ್ಸ್ ಕೂಡ ಇದ್ರ ಜೊತೆ ಬೇಕಾಗ್ತದೆ. ನಮ್ಮ ಆಯುರ್ವೇದದಲ್ಲಿ ಬಹಳಷ್ಟು ಮೆಡಿಸಿನ್ಸ್ ರಸಾಯನ ಅಂತ ಹೇಳಿದ್ದಾರೆ. ಸೊ ಈಗಿನ ದಿನಮಾನಗಳಲ್ಲಿ ಆ ರಸಾಯನಿಗೆ ಅಡ್ಯಾಪ್ಟೋಜೆನಿಕ್ ಅಂತ ಹೇಳ್ತಾರೆ. ಅಡ್ಯಾಪ್ಟೋಜೆನಿಕ್ ಅಂತಂದ್ರೆ ಶರೀರಕ್ಕೆ ಅವಾಗ ಯಾವ ಆಕ್ಷನ್ ಬೇಕು ಆ ದ್ರವ್ಯದಿಂದ ಆ ಆಕ್ಷನ್ ಆ ದ್ರವ್ಯ ಮಾಡಬಲ್ಲದು. ಸೊ ಅದು ಸೆಲ್ ಡೈಯಿಂಗ್ ಪ್ರಿವೆಂಟ್ ಮಾಡಬೇಕಾ ಅಥವಾ ಸೆಲ್ ಮಲ್ಟಿಪ್ಲೈ ಮಾಡಬೇಕಾ ಅದು ತಾನೇ ಶರೀರದಲ್ಲಿ ಹೋದಾಗ ಅದಕ್ಕೆ ಗೊತ್ತಾಗ್ತದೆ ನಾನು ಇದನ್ನು ಮಾಡ್ಬೋದಾ ಮಾಡಬೇಕಾ ಅನ್ನೋದು. ಅದಕ್ಕೆ ಅಡ್ಯಾಪ್ಟೋಜೆನಿಕ್ ಅಂತ ಹೇಳಿ ನಾವು ಸಾಮಾನ್ಯ ಭಾಷೆದಲ್ಲಿ ಹೇಳೋದು. ಸೊ ಈ ತರ ದ್ರವ್ಯಗಳನ್ನ ಕೊಡ್ತೀವಿ. ಮತ್ತೆ ಇತ್ತೀಚಿನ ದಿವಸದಲ್ಲಿ ಒಂದು ವಿಷಯ ಅಂದ್ರೆ ಚರ್ಚೆಯಲ್ಲಿ ಇದ್ದದಂತಂದ್ರೆ ಆಯುರ್ವೇದದಲ್ಲಿ ಭಸ್ಮಗಳನ್ನು ಬಹಳ ಉಪಯೋಗ ಮಾಡ್ತಾರೆ. ಅದು ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ತಾಮ್ರ ಇರ್ಬೋದು, ಆರ್ಸೆನಿಕ್ ಇರ್ಬೋದು. ಸೊ ಇವು ಕೂಡ ನಮ್ಮ ಒಂದು ಅನುಭವದಲ್ಲಿ ಅವು ಒಂದು ಗುಡ್ ರಿಸಲ್ಟ್ಸ್ ಕೊಟ್ಟಿದ್ದಾವೆ. ಅಂದ್ರೆ ಬಂಗಾರದ ಭಸ್ಮ ಇರ್ಬೋದು, ತಾಮ್ರದ ಇರ್ಬೋದು. ಸೊ ಇವು ಕೂಡ ನಾವು ಕೊಟ್ಟಾಗ ನಾವು ನೋಡ್ತೀವಿ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಇರ್ಬೋದು, ಆಮೇಲೆ ಮಸಲ್ ಬಲ್ಕ್ ಅಂತ ಏನು ಅನ್ಲಿಕ್ಕಿಲ್ಲ, ಬಟ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ ನಾವು ಅದೆಲ್ಲ ಬಹಳ ಇಂಪ್ರೂವ್ಮೆಂಟ್ ಆಗಿದ್ದು ನಾವು ನೋಡಿದೀವಿ. ಸೊ ದೀಸ್ ಆರ್ ಡಿಫರೆಂಟ್ ಮೊಡಾಲಿಟೀಸ್ ನಾವು ನೋಡ್ಬೋದು. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ತಮ್ಮ ಉತ್ತರದಲ್ಲಿ ನೀವು ಹೇಳಿದ್ರಿ ಗಿಡ ಮೂಲಿಕೆಗಳು. ಈಗ ಆಯುರ್ವೇದ ಅಂದ್ರೆ ಪಂಚಕರ್ಮ ಅಂಡ್ ಇನ್ನೊಂದು ಬಹಳ ಮುಖ್ಯವಾದದ್ದು ಗಿಡ. ಈಗ ಅಂತ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳು ಯಾವೆಲ್ಲ ಬಳಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ. ಸಾಮಾನ್ಯವಾಗಿ ಎಲ್ಲರೂ ಕೇಳೋದೇ ಅಂದ್ರೆ ಯಾವ ಡ್ರಗ್ಸ್ ನಾವು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೇಕು, ಯಾವ ಗಿಡ ಮೂಲಿಕೆಗಳಂತ ಹೇಳಿ. ಇಲ್ಲಿ 1 ಅಥವಾ 2 ಗಿಡ ಮೂಲಿಕೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನೀವು ಕ್ಯಾನ್ಸರ್ ಅಂತ ರೋಗ ನೋಡಿದಾಗ ಅದ್ರದ್ದು ಚಿಕಿತ್ಸೆ ಇನ್ನೇ ಆದ್ರೂ ಕೂಡ ಇವಾಲ್ವಿಂಗ್ ಅಂತ ಹೇಳ್ತೀವಿ, ಇನ್ನೇ ಅದ್ರ ಸಿಕ್ಕಿಲ್ಲ. ಸೊ 1-2 ಹರ್ಬ್ಸ್ ಅಂತ ಹೇಳಲಿಕ್ಕಿಲ್ಲ, ಬಟ್ ಆದ್ರೆ 1-2 ಗಿಡ ಮೂಲಿಕೆಗಳು ಅವ್ರದ್ದು ಶರೀರದಲ್ಲಿ ಆಗುವಂತಹ ದೋಷಗಳಿರ್ಲಿ, ಧಾತುಗಳನ್ನಾಗ್ಲಿ ಹೇಗೆ ಪೋಷಣೆ ಮಾಡಬಹುದು ಅಂತ ನಾನು ಹೇಳ್ಬೋದು. ಸೊ ಅಶ್ವಗಂಧ ಬಹಳ ಫೇಮಸ್ ಇದೆ, ನೀವು ನೋಡಬಹುದು. ಯೂಶಲಿ ಅಶ್ವಗಂಧ ಅಂತಂದ್ರೆ ಇಟ್ ಇಸ್ ರಿಲೇಟೆಡ್ ಟು ಅಟ್ ಲೀಸ್ಟ್ ಮೋರ್ ಆಫ್ ಸೆಕ್ಸುವಲ್ ವೆಲ್ನೆಸ್ ಅಂತ ಹೇಳಿ ನೋಡ್ತಾರೆ, ಇಲ್ಲಂತಂದ್ರೆ ಮಸಲ್ ಬಲ್ಕ್ ಅಂತ ಹೇಳಿ ನೋಡ್ತಾರೆ. ಬಟ್ ಅದರದ್ದು ಇನ್ನೊಂದು ಆಸ್ಪೆಕ್ಟ್ ಮಂದಿಗೆ ಜಾಸ್ತಿ ಗೊತ್ತಿರಲ್ಲ. ಸೊ ಅಶ್ವಗಂಧ ಇಫ್ ನೋಡ್ಲಿಕ್ಕೆ ಹೋದ್ರೆ ಅದು ಶರೀರದ ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಸೊ ಈ ರೀತಿ ಈ ಔಷಧಿಯನ್ನು ವ್ಯಾಧಿ ಕ್ಷಮತೆ ಹೆಚ್ಚಿಗೆ ಮಾಡ್ಲಿಕ್ಕೆ ಅದನ್ನ ನಾವು ಉಪಯೋಗ ಮಾಡ್ಕೋಬಹುದು. ಆಮೇಲೆ ಸಾಧಾರಣವಾಗಿ ಕೋವಿಡ್ ದಲ್ಲಿ ನೀವು ನೋಡಿದ್ರಿ ಬಹಳಷ್ಟು ಜನ ಅಮೃತ ಬಳ್ಳಿ ಅಥವಾ ಗುಡುಚಿ ಈ ತರ ಗಿಡ ಅಮೃತ ಬಳ್ಳಿ ಅಂತ ಹೇಳಿ. ಸೊ ಅಮೃತ ಬಳ್ಳಿಗೂ ಕೂಡ ರಕ್ತ ಶೋಧನೆ ರಕ್ತದಲ್ಲಿ ಇರುವಂತಹ ದೋಷಗಳನ್ನು ತೆಗೆಯೋದಾಗ್ಲಿ ಅಥವಾ ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಗೆ ಮಾಡೋದಾಗ್ಲಿ. ಸೊ ಈ ಗುಣ ಬಹಳ ಇದೆ. ಸೊ ಇದನ್ನ ನಾವು ಯೂಶಲಿ ಏನ್ ಮಾಡ್ತೀವಿ, ಕ್ಯಾನ್ಸರ್ ಪೇಷಂಟ್ ಗಳೆಲ್ಲ ನಾವು ನೋಡ್ಬೋದು, ಬಹಳ ಬೆನ್ನು ಇರ್ಬೋದು ಅಥವಾ ಮೈಕೈ ನೋವು ಅಂತ ಬಹಳ ಹೇಳ್ತಾರೆ. ಸೊ ಇಂಥದ್ರಲ್ಲಿ ಏನ್ ಮಾಡ್ತೀವಿ ನಾವು, ಈ ಗುಡುಚಿ ಅಥವಾ ಅಮೃತ ಬಳ್ಳಿ ಗಿಡದ ಒಂದು ಕಾಂಡ ಆಗ್ಲಿ ಅಥವಾ ಎಲೆ ಆಗ್ಲಿ ಕುಟ್ಟಿ ಹಾಲಲ್ಲಿ ಹಾಕಿ ಕುದಿಸ್ಕೊಡಿದ್ರೆ ನಾವು ಈ ಕಷಾಯ ಅಥವಾ ಚಾಯ್ ಅಂತ ಹೇಳ್ತೀವಿ. ಸೊ ಆ ರೀತಿ ಮಾಡಿದಾಗ ಅವ್ರದ್ದು ಎಲುಬು ನೋವು ಆಗ್ಬೋದು, ಬೆನ್ನು ನೋವು ಆಗ್ಬೋದು. ಆಮೇಲೆ ರಕ್ತ ಕಡಿಮೆ ಆಗ್ತಾ ಇದ್ರೆ ರಕ್ತಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದೆ, ರಕ್ತಧಾತುಗೆ. ಸೊ ಗುಡುಚಿ ಅನ್ಕೋಬಹುದು ನಾವು. ಆನಂತರ ಡಿಫ್ರೆಂಟ್ ಮೆಡಿಸಿನ್ಸ್ ಇರ್ತವೆ. ಈಗ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ವಾಮಿಟಿಂಗ್ ಜಾಸ್ತಿ ಬರ್ತದೆ, ವಾಂತಿ ಆಗೋದು ಅಥವಾ ಈ ರೀತಿ ಚೆಸ್ಟ್ ದಲ್ಲಿ ಪೇನ್ ಆಗೋದು. ಸೊ ಅಂತ ಸಂದರ್ಭದಲ್ಲಿ ನಾವು ಯಾಲಕ್ಕಿ ಇರ್ತದಲ್ಲ ಶರೀರದ ಮನೆಯಲ್ಲಿ, ಸೊ ಯಾಲಕ್ಕಿ ಕೂಡ ಒಂದ್ ಸ್ವಲ್ಪ ತಿಂತಾ ಇದ್ರೆ ಅದು ಇಟ್ ಹ್ಯಾಸ್ ಆಲ್ಸೋ ಗುಡ್ ಕಾರ್ಡಿಯೋ ಪ್ರೊಟೆಕ್ಟಿವ್ ಆಕ್ಟಿವಿಟಿ. ಸೊ ಯಾಲಕ್ಕಿನೂ ತಗೋಬಹುದು ತಿನ್ಲಿಕ್ಕೆ. ಆ ನಂತರ ಮತ್ತೆ ಡಿಫ್ರೆಂಟ್ ಮೆಡಿಸಿನ್ಸ್ ಅಂತಂದ್ರೆ ಲಂಗ್ ಕ್ಯಾನ್ಸರ್ ಸಂಬಂಧಪಟ್ಟಂತ ಪೇಷಂಟ್ಸ್ ಇರ್ಬೋದು ಒಂದ್ಸಲ. ಸೊ ಅಡುಲ್ಸಾ ಅಂತ ಹೇಳ್ತಾರೆ, ವಾಸ ಎಲೆ. ಸೊ ಸಾಮಾನ್ಯವಾಗಿ ಅದನ್ನ ಕುದಿಸ್ಕೊಡ್ತಾರೆ ರಸ್ಮದಲ್ಲಿ. ಸೊ ಅದು ಕೂಡ ಅದ್ರದ್ದು ಬೇರನ್ನು ಕುಡಿದ್ರು ಕೂಡ, ಬೇರನ್ನು ತೆಗೆದು ಕುದಿಸ್ಕೊಡಿದ್ರು ಕೂಡ ಬಹಳ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ. ಆಮೇಲೆ ಮಂಜಿಷ್ಟ ಇರ್ಬೋದು, ಸಾರಿವಾ ಇರ್ಬೋದು. ಸೊ ಇವು ರಕ್ತದಲ್ಲಿರುವಂತಹ ದೋಷಗಳನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡ್ತವೆ. ಆಮೇಲೆ ನಾವು ಆಧುನಿಕ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಹೊಂಟ್ರೂ ಕೂಡ ಕ್ಯಾನ್ಸರ್ ಒಂದು ವೃದ್ಧಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ರಕ್ತದಲ್ಲಿರುವಂತಹ ದೋಷಗಳು, ವಾಟ್ ವಿ ಕಾಲ್ ಎಸ್ ಮೈಕ್ರೋ ಮೆಟಾಸ್ಟಾಸಿಸ್ ಆಗಲಿ ಅಥವಾ ಆಂಜಿಯೋಜೆನಿಸಿಸ್ ಆಗಲಿ. ಸೊ ಆಧುನಿಕ ತಂತ್ರಜ್ಞಾನ ಮತ್ತು ರಿಸರ್ಚ್ ದಿಂದ ನೋಡಿದಾಗ ಕೂಡ ಮಂಜಿಷ್ಟ ಆಗಲಿ, ಸಾರಿವಾ ಆಗಲಿ ರಕ್ತಧಾತುಗಳ ಕೆಲಸ ಮಾಡಿ ಸೊ ಯಾವ ಪೇಶಿಗೆ ರಕ್ತ ಶುದ್ಧ ಬೇಕು ಅದಕ್ಕೆ ಅಷ್ಟೇ ಕೊಡುವಂತ ಆಕ್ಟಿವಿಟಿ ಕೂಡ ಈ ಮಂಜಿಷ್ಟ ಸಾರಿವಾದಲ್ಲಿ ಪ್ರೂವ್ ಆಗಿದೆ. ಸೊ ಇವನ್ ಕೂಡ ನಾವು ಕಷಾಯದಲ್ಲಿ ಮಾಡ್ಕೊಂಡು ಕುಡಿಲಿಕ್ಕೆ ಹೇಳ್ಬೋದು ಅವ್ರಿಗೆ. ಆಮೇಲೆ ಸಾಧಾರಣವಾಗಿ ಹೊಟ್ಟೆನೂ ಜಾಸ್ತಿ ಬರ್ತಿದೆ. ಸೊ ಮನೆಯಲ್ಲಿರುವಂತಹ ಹಿಂಗ್ ಇರ್ತದೆ, ಹಿಂಗನ್ನು ಕೂಡ ಸ್ವಲ್ಪ ನೀವು ತುಪ್ಪದಲ್ಲಿ ಹುರಿದು ಅದನ್ನ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಕುಡಿದಾಗ ಕೂಡ ಹೊಟ್ಟೆನೂ ಕಡಿಮೆ ಆಗ್ಬೋದು. ಕಾನ್ಸ್ಟಿಪೇಷನ್ ಇದ್ರೆ ಅದು ಕೂಡ ಕಡಿಮೆ ಆಗ್ತದೆ ಅದರಲ್ಲಿ, ಅದನ್ನ ತಗೊಂತ ಹೋಗ್ಬೋದು. ಆಮೇಲೆ ಬಜಿ ಬೇರ್ ಅಂತ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಬಜಿ ಬೇರ್ಸ್. ಹುಡುಗರಿಗೆ ಅದನ್ನ ಯೂಶಲಿ ವಾಂತಿ ಆದ್ರೆ ಬೇದಿ ಆದ್ರೆ ತೆಕ್ಕಿ ಕೊಡ್ತಿದ್ರು. ಸೊ ಬಜಿ ಬೇರ್ ಅದು ಅಂಗಡಿ ಕೂಡ ಕಾಮನ್ ಸಿಗ್ತದೆ. ಅದನ್ನ ಕೂಡ ಸ್ವಲ್ಪ ನೀವು ತೆಗೆದು ಒಂದ್ ಅರ್ಧ ವಾಟೆ ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ರು ಕೂಡ ಎಷ್ಟೋ ಬೇಕಷ್ಟು ಉಪಯೋಗ ಆಗ್ತದೆ. ಸೊ ಇವಕ್ಕೆಲ್ಲ ಬರೀ ಕ್ಯಾನ್ಸರ್ ಅಂತಲ್ಲ, ಬಟ್ ಆಗಿನ ಕ್ಯಾನ್ಸರ್ದಲ್ಲಿ ಇರುವಂತಹ ಸುಮಾರು ಲಕ್ಷಣಗಳನ್ನು ಮನೆಯಲ್ಲಿ ನೀವು ಇದು
ಉಪಯೋಗ ಆಗ್ತದೆ. ಬಟ್ ವಿ ಡೋಂಟ್ ಅಡ್ವೈಸ್ ದಟ್. ವೈದ್ಯನ ಬೆಟ್ಟ ಆಗೋದು ಕೂಡ ಒಂದು ಬೆಟರ್. ಬಟ್ ಆಮೇಲೆ ಬೇರೆ ತರ ರಸಾಯನಗಳು ಬರ್ತದೆ. ಚವನ್ಪ್ರಾಶ್ ಅಂತ ಹೇಳಿ ನಿಮಗೆ ಕಾಮನ್ ಆಗಿ ಗೊತ್ತು. ಸೊ ಅದು ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಗೆ ಮಾಡ್ತದೆ, ಅದನ್ನ ತಗೊಂತ ಹೋಗೋದು. ಅದೇ ರೀತಿ ನಾನಾ ತರ ರಸಾಯನಗಳಿದೆ, ಕುಷ್ಮಾಂಡ ರಸಾಯನ ಅಂತ ಇದೆ, ಅದು ಕೂಡ ಪೇಸ್ಟ್ ಫಾರ್ಮ್ ದಲ್ಲಿ ಬರ್ತದೆ. ಚಿತ್ರಕರಿತಕ್ಕಿ, ಅಗಸ್ಥರಿತಕ್ಕಿ, ಬೇರೆ ತರದ ಅವಲೇಹಗಳನ್ನು ಹೇಳಿದ್ದಾರೆ, ಅವು ಕೂಡ ಬಹಳಷ್ಟು ಉಪಯೋಗ ಆಗ್ತದೆ ಈ ತರ ಕ್ಯಾನ್ಸರ್ದಲ್ಲಿ ನಾವು ನೋಡ್ಲಿಕ್ಕೆ ಹೊಂಟ್ರೆ. ಸರ್, ಅಶ್ವಗಂಧ ಬಗ್ಗೆ ಹೇಳಿದ್ರಿ, ಆಮೇಲೆ ಇತರ ಬಗ್ಗೆ ಅಮೃತ್ ಬಳ್ಳಿ ಅಂತ ಸಂದರ್ಭದಲ್ಲಿ ಕೆಲವೊಬ್ರು ಸ್ವಯಂ ಹೆಲ್ತ್ ಕಾನ್ಶಿಯಸ್ ಈಗ ಬಹಳ ಜನ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನಾವು ಇದ್ದೇವೆ. ಒಂದು ರೀಲ್ ಬರುತ್ತೆ, ಇದನ್ನ ತಗೊಳ್ಳಿ, ಇನ್ನೊಂದು ರೀಲ್ ಬರುತ್ತೆ, ಅದನ್ನ ತಗೊಳ್ಳಿ ಅಂತ ಸಂದರ್ಭದಲ್ಲಿ ಈ ಕೊರೋನಾ ಮಹಾಮಾರಿ ಆದ ತಕ್ಷಣ ಬಹಳಷ್ಟು ಜನರು ತಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಅಂತಾನೆ ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ತ್ರಿಫಲ ಆಗಿರಬಹುದು ಅಥವಾ ಇನ್ನಿತರ. ಈ ತ್ರಿಫಲ ವಿದೌಟ್ ವೈದ್ಯರ ಕನ್ಸಲ್ಟೇಷನ್ ತಗೋಬಹುದಾ? ಸಾಮಾನ್ಯವಾಗಿ ಜನರು ತಗೋತಾರೆ. ತ್ರಿಫಲ ತಗೋದಂತಂದ್ರೆ ಅವರು ರಸಾಯನ ಅಂತ ಹೇಳಿ ತಗೋತಾರೆ. ಇಲ್ಲಾಂದ್ರೆ ನಮಗೆ ತಿಳಿದ ಮಟ್ಟಿಗೆ ಜಾಸ್ತಿ ಜನ ಅದನ್ನ ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ, ಮಲಬದ್ಧತೆ, ಅದಕ್ಕೆ ತಗೊಳ್ತಾರೆ. ಸೊ ಇನಿಷಿಯಲ್ ಅಂದ್ರೆ ಮೊದಲು ನೀವು ಯಾವಾಗ ತಗೋತೀರಿ ತ್ರಿಫಲವನ್ನು, ಅದು ಬೇದಿ ಅಂದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಇತ್ತು, ಮಲಬದ್ಧತೆ ಅಂತ ತೆಗಿತದೆ. ಬಟ್ ಶರೀರದಲ್ಲಿ ಆ ಥರದ ಆದಂತಹ ಬೇರೆ ಗುಣಗಳಿರ್ತದೆ. ಅದು ಶರೀರದಲ್ಲಿ ವೃಕ್ಷತೆ ಹೆಚ್ಚಿಗೆ ಮಾಡ್ತದೆ, ಅಂದ್ರೆ ಶರೀರದಲ್ಲಿ ಡ್ರೈನೆಸ್ ಕೂಡ ಹೆಚ್ಚಿಗೆ ಮಾಡ್ತದೆ. ಸೊ ಹಂಗೇನಾಗ್ತದೆ, ನೀವು ಹೇಗೆ ದಿವಸಗಳು ಹೋಗ್ತದೆ ಅವಾಗ ನೀವು ತ್ರಿಫಲ 1 ಚಮಚೆ ತಗೋಲ್ಲಿ ಮೇ ಬಿ ನೆಕ್ಸ್ಟ್ ಮಂತ್ 2 ಸ್ಪೂನ್ ತಗೋಬೇಕಾಗ್ತದೆ. ಸೊ ನಿಮಗೆ ಪೇಷಂಟ್ಗೆ ಏನು ಅನಿಸ್ತದೆ, ನನಗೆ ಬೇದಿ ಆಗ್ತಾ ಇದೆ, ಕರೆಕ್ಟ್ ಆಗ್ತಾ ಇದೆ, ಈಗೇನು ತೊಂದರೆ ಇಲ್ಲ, ಮೋಷನ್ ಸರಿ ಆಗ್ತಾ ಇದೆ. ಬಟ್ ಅದು ಶರೀರದಲ್ಲಿ ಮತ್ತೆ ಕಳ್ಳನ್ನು ಒಣಗಿಸ್ಬಿಡ್ತದೆ. ಸೊ ಅಂತ ಒಂದು ಸಂದರ್ಭದಲ್ಲಿ 1 ಸಲ ಆಗಿರ್ಬೋದು, 2 ಸಲ ಆಗಿರ್ಬೋದು, ಅಂತ ಒಂದು ಸಂದರ್ಭದಲ್ಲಿ ನಾವು ತ್ರಿಫಲ ತಗೋಬಹುದು. ಆದ್ರೆ ಕಂಟಿನ್ಯೂಸ್ ತಗೋದು ಅಡ್ವೈಸಬಲ್ ಅಲ್ಲ. ಅವಾಗ ನೀವು ವೈದ್ಯರನ್ನು ಕೇಳಿ ತಗೊಂಡಾಗ ತ್ರಿಫಲ ಜಗದಲ್ಲಿ ಬೇರೆ ಔಷಧಿಗಳನ್ನು ಕೊಡ್ಬೋದು, ವಿಚ್ ಆರ್ ಮೋರ್ ಬೆಟರ್ ದೆನ್ ತ್ರಿಫಲ ಟು ಕೌಂಟರ್ ಯೋರ್ ಕಾನ್ಸ್ಟಿಪೇಷನ್ ಇರ್ಬೋದು, ಮಲಬದ್ಧತೆ ಇರ್ಬೋದು. ಓವರ್ ಆಲ್ ಜನರಲ್ ಹೆಲ್ತ್ಗೆ ಅಂತಾನು ಕೆಲವೊಬ್ರು ತಗೋತಾ ಇದ್ದಾರೆ. ಯಾಕಂದ್ರೆ ತ್ರಿಫಲ ಅಂತ ಹೇಳೋದು ಅದರಲ್ಲಿ ಬರುವಂತ 3 ಅಳಲೆಕಾಯಿ ಇರ್ಬೋದು, ಬಿಬಿತಕ್ಕಿ ಅಂತ ಹೇಳ್ತೀವಿ, ಮತ್ತು ಆಮ್ಲಕ್ಕಿ ಅಂತ ಹೇಳ್ತೀವಿ, ಅಂದ್ರೆ ನೆಲ್ಲಿಕಾಯಿ. ಸೊ ಇವು 3 ಸಹ ನೀವು ಒಂದು ಈ ವೆಬ್ಸೈಟ್ ಅಂತ ಏನು ಹೇಳಿದ್ರಿ, ಗೂಗಲ್ದಲ್ಲಿ ಎಲ್ಲ ಹೋಗಿ ಹುಡುಕ್ಲಿಕ್ಕೆ ಹೋದ್ರೆ ನಿಮಗೆ ಸಾಕಷ್ಟು ರಿಸರ್ಚ್ ಎಷ್ಟು ಸಿಗ್ತಾವ ಅಂತಂದ್ರೆ ಅದ್ರ ಮೇಲೆ ಅಡ್ಯಾಪ್ಟೋಜೆನಿಕ್ ಆಕ್ಟಿವ್ ಇರ್ಬೋದು. ನಾನು ಆಗಲೇ ಹೇಳಿದ್ನಿ, ಅದು ಶರೀರದಲ್ಲಿ ಹೋಗಿ ತನಗೆ ಏನು ಬೇಕು ಅದನ್ನ ಅಷ್ಟೇ ಕೆಲಸ ಮಾಡ್ತದೆ, ಎಕ್ಸ್ಟ್ರಾ ಮಾಡ್ಲಿಕ್ಕಿಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ. ಇನ್ಫ್ಲಮೇಷನ್, ಶರೀರದಲ್ಲಿ ಆಗುವಂತ ಒಳಗಿನ ಪೇಶಿಗಳಿರುವಂತ ಭಾವ ಇರ್ಬೋದು, ಅಂದ್ರೆ ವಾಟ್ ವಿ ಕಾಲ್ ಫ್ರೀ ರಾಡಿಕಲ್ ಇಂಡ್ಯೂಸ್ಡ್ ಆಕ್ಸಿಡೇಷನ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ, ಸಾಕಷ್ಟು ರಿಸರ್ಚಸ್ ಆಗಿದೆ. ಸೊ ಇನ್ಫ್ಲಮೇಟರಿ ಮಾರ್ಕರ್, ಶರೀರದಲ್ಲಿ ಭಾವ ಉಂಟು ಮಾಡುವಂತಹ ಒಂದು ಕೆಮಿಕಲ್ಸ್ ಅವನ್ನೆಲ್ಲ ಕಡಿಮೆ ಮಾಡಿ ಶರೀರದಲ್ಲಿ ಫ್ಯಾಟ್ ಆಗ್ಲಿಕ್ಕೆ ಫ್ಯಾಟ್ ಅಂದ್ರೆ ಒಬೆಸಿಟಿ ಆಗ್ಲಿಕ್ಕೆ ಕೊಡೋದಿಲ್ಲ. ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡ್ತದೆ, ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಓವರ್ ಆಲ್ ಇದನ್ನ ನೋಡೋ ಹೊಂಟಾಗಿದ್ದಕ್ಕೆ ಯಾಕೆ ರಸಾಯನ ಅಂತ ಹೇಳಿದಾರೆ ಅಂತಂದ್ರೆ, ಈ ಟ್ಯಾಕ್ಸ್ ಆನ್ ಮಲ್ಟಿಪಲ್ ಆರ್ಗನ್ಸ್, ಅಂದ್ರೆ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಅದರದೊಂದು ಕೆಲಸ ತೋರಿಸಿ ಶರೀರದ ಸಾತ್ಮೆ ಅಥವಾ ಹೋಮೋಜಿನಿಸಿಟಿ ತರಲಿಕ್ಕೆ ಕೆಲಸ ಮಾಡ್ತದೆ. ದಟ್ ಇಸ್ ವೈ ಇಟ್ ಇಸ್. ಬಟ್ ಆಲ್ವೇಸ್ ಅಂದ್ರೆ ಯಾವಾಗಲೂ ವೈದ್ಯರನ್ನ ಕೇಳಿ ಎಷ್ಟು ದಿನ ತಗೋಬೇಕು, ಎಷ್ಟು ಪ್ರಮಾಣ ತಗೋಬೇಕು ಅನ್ನೋದು ಮುಖ್ಯ ಇರ್ತದೆ, ಬಹಳ ಮುಖ್ಯ ಸರ್. ಇದು ಇತ್ತೀಚಿನ ದಿನಗಳಲ್ಲಿ ಅತಿ ಜಾಸ್ತಿ ಆಗ್ತಾ ಇದೆ. ಗೂಗಲ್ ಡಾಕ್ಟರ್ಸ್ ಆಗಿ ಬರ್ತಾ ಇದ್ದಾರೆ ಕೆಲವೊಬ್ರು, ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಈಗ ಆಹಾರ ಬಗ್ಗೆ ಖಂಡಿತ ಮಾತನಾಡಲೇಬೇಕು. ಇದ್ದವರಿಗೆ ಅಥವಾ ಬರದೇ ಇರೋಕೆ ಮಾತನಾಡೋಣ. ಕ್ಯಾನ್ಸರ್ ಇದ್ದವರಿಗೆ ಆಯುರ್ವೇದದಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇರುತ್ತೆ ಅದ್ರ ಬಗ್ಗೆ? ಆಯುರ್ವೇದದ್ದು ಒಂದು ಬ್ಯೂಟಿಫುಲ್ ಥಿಂಗ್ ಏನಂತಂದ್ರೆ, ಅವರು ಯಾವ ವ್ಯಾಧಿ ಹೇಳೋಕ್ಕಿಂತ ಮುಂಚೆ ಆಯುರ್ವೇದದಲ್ಲಿ ನಮಗೆ ಕಲಿಸಿದ್ದೇನಂತಂದ್ರೆ ತ್ರಿಸ್ತಂಭ ಅಂತ ಹೇಳ್ತಾರೆ, ಆಹಾರ, ನಿದ್ರಾ, ಬ್ರಹ್ಮಚರ್ಯ ಅಂತ ಹೇಳಿ. ಅಂದ್ರೆ ಶರೀರವನ್ನು ಗಟ್ಟಿಟ್ಕೊಳ್ಳಿಕ್ಕೆ ಬೇಕಾದ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಸೊ ನೀವು ಆಹಾರ ನೋಡ್ಲಿಕ್ಕೆ ಹೊಂಟಾಗ ಆಹಾರದಿಂದ ಏನಂತಾರೆ ಪಂಚಮಹಾಭೂತ ಅಂತ ಹೇಳಿ ಬರ್ತದೆ. ಸೊ ದೊಡ್ಡ ಕಾನ್ಸೆಪ್ಟ್ ಆಗ್ತದೆ, ನಾಟ್ ಗೋಯಿಂಗ್ ಅದ್ರೊಳಗೆ ದೀರ್ಘ ಹೋಗೋದು ಬೇಡ. ಆದ್ರೆ ಆಹಾರ ಆಗೋದು ಪಂಚಮಹಾಭೂತ, ನಾವೇನು ಹೇಳ್ತೀವಿ ಪೃಥ್ವಿ, ಆಪ್, ತೇಜ್, ವಾಯು, ಮಹತ್. ಸೊ ಈ ಆಹಾರ ಆಗೋದು ಕೂಡ ಈ ಪಂಚಮಹಾಭೂತದಿಂದ ಯಾವಾಗ ಕೂಡಿ ಬರ್ತಾವೆ ಅವಾಗ ಆಹಾರ ಆಗ್ತದೆ. ಅಂದ್ರೆ ನಿಮ್ದು ಒಂದು ಕಾಳು ಇರ್ಬೋದು, ಒಂದು ಅಕ್ಕಿ ಇರ್ಬೋದು, ಜೋಳ, ಇವು ಬೇರೆ ಬೇರೆ ಕಾಂಬಿನೇಷನ್ಸ್ ಅಥವಾ ಅಲ್ಲೇ ಕೂಡ ಇವೆಲ್ಲ ಆಗ್ತದೆ. ಸೊ ಈ ಆಹಾರ ನಾವು ಯಾವಾಗ ತಿಂತೀವಿ ಅದು ಶರೀರನ ಪೋಷಣೆ ಮಾಡ್ತೈತಿ. ಸೊ ಆಯುರ್ವೇದದಲ್ಲಿ ನೀವು ಯಾವ ತರ ಆಹಾರ ತಿಂತೀರಿ ಅದೇ ರೀತಿ ನಿಮಗೆ ಅದು ಶರೀರಕ್ಕೆ ಪೋಷಣೆ ಕೊಡ್ತೈತೆ ಅಂತ ಹೇಳ್ತಾರೆ. ಸೊ ನೀವು ನೋಡಿರ್ಬೋದು, ಯಾವಾಗ ನೀವು ಸ್ವಲ್ಪ ಖಾರ ತಿಂತೀರಿ, ಸೊ ನೀವು ಅಗ್ರೆಸಿವ್ ಇರ್ಬೋದು. ಯಾರು ಸ್ವಲ್ಪ ಸೊಪ್ಪು ಊಟ ಮಾಡ್ತಾರೆ ದೇ ವಿಲ್ ಬಿ ಕಂಪ್ಯಾರಿಟಿವ್ಲಿ ಸಾಫ್ಟ್ ಪೀಪಲ್. ಇದು ನೋಡ್ಬೋದು ನೀವು. ಸೊ ಆಹಾರ ಇರುವ ಅದರಲ್ಲಿ ಬರೀ ಇವು ಪಂಚಮಹಾಭೂತ ಗುಣಗಳಂತಲ್ಲ, ಸತ್ವ ಆಹಾರದಲ್ಲಿ ಇರುವಂತಹ ಬೇರೆ ಗುಣಗಳು ಇರ್ತವೆ. ಸಾತ್ವಿಕ ಆಹಾರ ಇರ್ಬೋದು, ತಾಮಸಿಕ ಆಹಾರ ಇರ್ಬೋದು. ನೀವು ನೋಡ್ಬೋದು ಹೇಳ್ತಾರೆ ರಾಜಸಿಕ ಆಹಾರ. ಸೊ ಸಾತ್ವಿಕ ಆಹಾರ ಅಂತಂದ್ರೆ ಗಿಡಮೂಲಿಕೆಗಳಿಂದ ಬರೋದು. ತಾಮಸಿಕ ಗುಣ ಅಂದ್ರೆ ಮೀಟ್ಸ್ ಅಂದ್ರೆ ಮಾಂಸ, ಅದು ಏನು ತಿಂತಾರೆ ಅದು. ಸೊ ಇವೆಲ್ಲ ಗುಣಗಳು ಕೂಡ ಬರ್ತಾವ ಅದರಲ್ಲಿ. ಸೊ ಅಂತ ಆಹಾರ ನಾವು ತಗೋತಾ ಇದ್ದಾಗೆ ಆ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗ್ತದೆ. ಸೊ ಹಿಂದಿನ ಕಾಲಮಾನಗಳಲ್ಲಿ ಯಾವ ಆಹಾರ ಯಾವಾಗ ತಗೋಬೇಕಂತಿರ್ತಿತ್ತು. ನಮ್ಮ ಇಂಡಿಯನ್ ಫುಡ್ ಲೈಫ್ ಸ್ಟೈಲ್ ಅಂದ್ರೆ ನಮ್ಮ ಭಾರತದ ಆಹಾರದ ಪದ್ಧತಿ ಇಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಲಾಸ್ಟ್ ಟೈಮ್ ಕೂಡ ಹೇಳಿದ್ನಿ, ಈ ಸಲಾನು ಕೂಡ ಹೇಳ್ತೀವಿ, ನಮ್ದು ಪ್ರತಿ ಸೀಸನ್ಗೆ ಆಹಾರ ಸ್ವಲ್ಪ ಬದಲಾಗ್ತದೆ, ನೀವು ನೋಡ್ಬೋದು. ಆಮೇಲೆ ಶ್ರಾವಣ ಅಂತ ಹೇಳಿ ಬರ್ತೈತಿ, ಅವಾಗ ಸ್ವಲ್ಪ ಒಪ್ಪತ್ತದು ಹೇಳ್ತಾರೆ. ಅವಾಗ ಶರೀರದ ಅಗ್ನಿ ಸರಿ ಇರೋದಿಲ್ಲ, ಮೆಟಬಾಲಿಸಮ್ ಚಲೋ ಇರೋದಿಲ್ಲ, ಅವಾಗ ಅದಕ್ಕೆ ಒಪ್ಪತ್ತು ಮಾಡಕ್ ಹೇಳಿದ್ರು. ಅದಾದ್ಮೇಲೆ ದೀಪಾವಳಿ ಬರ್ತದೆ. ಸೊ ಅವಾಗ ನಿಮಗೆ ಬಲ ಕಡಿಮೆ ಇರ್ತದೆ, ವೀಕ್ನೆಸ್ ಇರ್ತದೆ, ಯಾಕಂದ್ರೆ ನಿಮ್ದು ಒಪ್ಪತ್ತದು ಮಾಡಿರ್ತೀರಿ. ಸೊ ಅವಾಗ ನಿಮಗೆ ಅಲ್ಲಿ ದೀಪಾವಳಿಯಲ್ಲಿ ಸ್ವೀಟ್ಸ್ ಅದು ಮಾಡ್ಕೊಡ್ತಾರೆ ನಾಗರ ಪಂಚಮಿ, ಸೊ ದಟ್ ನೀವು ಹೆಲ್ತ್ ಇಂಪ್ರೂವ್ ಆಗಲ್ಲ ಅಂತ ಹೇಳಿ. ಸೊ ಅದೇ ರೀತಿ ನೀವು
ಹೊಳ್ಳಿ ಮತ್ತು ಜನವರಿ ಫೆಬ್ರವರಿ ಬಂದಾಗ ಸಂಕ್ರಾಂತಿ ಮಾಡ್ತಾರೆ. ಅಲ್ಲಿ ಬಂದಾಗ ನಿಮ್ಮ ಶರೀರದಲ್ಲಿ ಆದಂತಹ ದೋಷಗಳನ್ನ ತೆಗಿಲಿಕ್ಕೆ ಸಜ್ಜಿ ರೊಟ್ಟಿ ಆಗಲಿ, ಆಮೇಲೆ ಎಳ್ಳು ಹಿಂಡಿ ಆಗಲಿ ಅವನ್ನೆಲ್ಲ ಕೊಡ್ತೀವಿ. ಸೊ ಅದನ್ನ ತಿಂದ್ಕೊಳ್ಳೆ ನಿಮ್ಗೆ ಹೊಟ್ಟೆ ಜಾಡಿಸ್ತದೆ. ಸೊ ಅವಾಗ ಶರೀರದಲ್ಲಿ ಆದಂತಹ ದೋಷಗಳನ್ನ ನ್ಯಾಚುರಲಿ ಆಹಾರದಲ್ಲೇ ತೆಗಿಬೇಕಂತ ಹೇಳಿ ಇಷ್ಟು ಚಂದ ಆಹಾರಗಳನ್ನೆಲ್ಲ ಹೊಂದಿಸಿ ಹೋಗಿದ್ರು. ಆಮೇಲೆ ಪಡುಲ್ಕಾಯಿ ರೈನಿ ಸೀಸನ್ ನಲ್ಲಿ ತಿನ್ಲಿಕ್ಕೆ, ಶರೀರದಲ್ಲಿ ಇದ್ದಂತಹ ಪಿತ್ತ ತೆಗಿಲಿಕ್ಕೆ ಕೊಡ್ತಿದ್ರು. ಕಾಯಿಪಲ್ಲೆ ಬೇರೆ ಬೇರೆ ಕಾಯಿಪಲ್ಲೆ ಯಾವ ಸೀಸನ್ ಎಲ್ಲ ಹೊಂದಿಸಿ ಹೋಗಿದ್ರು. ಬಟ್ ಈಗಿನ ಜನಮಾನ ಏನಾಗಿದೆ, ನಾವು ಅದನ್ನ ಪಾಶ್ಚಾತ್ಯದ ಒಂದು ನೋಡ್ಕೊಂಡು ಅದನ್ನೇ ಯಾಕೆ ತಿನ್ಬೇಕು, ಇದನ್ನೇ ಯಾಕೆ ತಿನ್ಬೇಕು, ಅದೆಲ್ಲ ತಪ್ಪಂತ ಹೇಳ್ತಿರ್ತೀವಿ. ಬಟ್ ಇದೊಂದು ಆಸ್ಪೆಕ್ಟ್ ಆದ್ರೆ ಇನ್ನೊಂದು ಆಸ್ಪೆಕ್ಟ್ ಏನಿದೆ, ಹಿಂದಿನ ಕಾಲದಲ್ಲಿ ಎಲ್ಲ ಸಾವಯವ ಕೃಷಿ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ಸೊ ಇವಾಗ ನೀವು ಹಿಂದಿನ ಕಾಲದಲ್ಲಿ ಹೇಳಿದ ಲೈಫ್ ಸ್ಟೈಲ್ ಫಾಲೋ ಮಾಡ್ಲಿಕ್ಕೆ ಹೊಂಟ್ರೂ ಕೂಡ ಕ್ಯಾನ್ಸರ್ ಯಾಕೆ ಆಗ್ತದೆ ಅಂತ ಕೇಳುವ ಜನ ನನಗೆ ಸಿಕ್ಕಿದ್ದಾರೆ. ಈಗ ನೀವು ನೋಡ್ಬೋದು, ನಾಟ್ ಟು ಕನ್ಸಿಡರ್ ಎನಿ ರಿಲಿಜನ್ ಸಮಥಿಂಗ್ ಅಂತಲ್ಲ, ಬಟ್ ವಿ ನೋ ದಟ್ ಜೈನ್ ಪೀಪಲ್ ಆರ್ ದ ಒನ್ ಹೂ ಫಾಲೋ ಮಚ್ ಆಫ್ ದ ರಿಚುವಲ್ಸ್. ಲೈಕ್ 6 ಗಂಟೆ ಒಳಗೆ ಊಟ ಮಾಡ್ತಿರ್ತಾರೆ ಈ ಜನ. ಕಂಪ್ಯಾರಿಟಿವ್ಲಿ ಐ ಮೀನ್ ಇಂಥ ಪೇಷಂಟ್ ದಲ್ಲೂ ಕೂಡ ನಾವು ಸ್ಟಮಕ್ ಕ್ಯಾನ್ಸರ್ ನೋಡಿದ್ವಿ. ಅವ್ರಿಗೆ ಯಾಕೆ ಆಗ್ಬೇಕಿತ್ತಾಗಾದ್ರೆ? ಸೊ ಅವಾಗ ನಾವು ಹಿಂದೆ ವಿಚಾರ ಮಾಡ್ಲಿಕ್ಕೆ ಹೊಂಟ್ರೆ, ರೆಟ್ರೋಸ್ಪೆಕ್ಟಿವ್ ವಿಚಾರ ಮಾಡಿದಾಗ ನಾವು ಪಂಚಮಹಾಭೂತಗಳನ್ನು ವಿಕೃತಿ ಮಾಡಿದ್ವಿ. ಬರೀ ಆಹಾರ ಅಂತಲ್ಲ, ಎಲ್ಲಾ ಔಷಧಿ ಹೊಡೆದು ಮಣ್ಣು ಹಾಳು ಮಾಡಿದೀವಿ, ಗಿಡಗಳನ್ನ ಹಾಳು ಮಾಡಿದೀವಿ. ನೀವು ಎಷ್ಟು ಬೇಕಷ್ಟು ರಿಸರ್ಚ್ ತೆಗೆದು ನೋಡ್ರಿ, ಪಾಲಿಸೀಸ್ ನೋಡಿ, ಏನ್ ಬೇಕಾದ್ ಬರ್ಲಿ, ಬಟ್ ನಾವು ಉಣ್ಣೋ ಕಾಯಿಪಲ್ಯಲ್ಲಾಗ್ಲಿ ಆಹಾರದಲ್ಲಿ ಇಷ್ಟು ತಗೊಂಡು ರಸಾಯನಗಳು ಬರ್ತಾ ಇದಾವಲ್ಲ. ಸೊ ನೀವು ಏನ್ ಫಾಲೋ ಮಾಡಿದ್ರು ಕೂಡ ಅದು ಆ ರಸಾಯನಗಳು ಕೂಡ ಕ್ಯಾನ್ಸರ್ ಕಾಸ್ ಮಾಡ್ತಾವ ಅಂತ ಹೇಳಿ ಸೇಮ್ ಸೈನ್ಸ್ ಹೇಳ್ತದೆ. ಮತ್ತು ಆ ಸೇಮ್ ಸೈನ್ಸ್ ಅವಕ್ಕೆ ಔಷಧಿ ಹಾಕಂತೂ ಕೂಡ ಹೇಳ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾವ ಥರ ಆಹಾರ ಉಣ್ತೀವಿ ಮತ್ತು ಯಾವಾಗ ಉಣ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಆಹಾರ ಅಂತ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಆಯುರ್ವೇದದಲ್ಲಿ. ಸೊ ಎಷ್ಟು ಆಗ್ತದೆ ಅಷ್ಟು ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು 2x2 ಜಾಗ ಇರ್ಬೋದು, ಅಥವಾ 4x4 ಜಾಗ ಇರ್ಬೋದು. ಸೊ ನಿಮ್ಮ ಅಟ್ಲೀಸ್ಟ್ ಮನೆಯಲ್ಲಿ ಬೆಳೆಯುವಂತಹ ಕೊತ್ತಂಬರಿ ಇರ್ಬೋದು, ಮೆಂತ್ಯ ಪಲ್ಯ ಇರ್ಬೋದು. ಸೊ ಇಂತೂ ಕೂಡ ನಿಮ್ಗೆ ಮನೆಯಲ್ಲಿ ನೀವು ಮಾಡ್ಬೋದು. ಸೊ ಅಂಥವನ್ನ ಅಟ್ಲೀಸ್ಟ್ ಈ ರೀತಿ ಇರುವಂತಹ ಪಾಸಿಬಲ್ ಇರುವಂತಹ ಥಿಂಗ್ಸ್ಗಳನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಗೊಂಡ್ರೆ, ಟೊಮ್ಯಾಟೊ ಇರ್ಬೋದು, ಯು ಕ್ಯಾನ್ ಪ್ಲಾಂಟ್ ಇಟ್ ಇನ್ ಅ ಪಾಟ್ ಅಂಡ್ ಯು ಕ್ಯಾನ್ ಟೊಮ್ಯಾಟೊ ತಗೋಬಹುದು. ಸೊ ಇಂಥವೆಲ್ಲ ಮಾಡ್ಕೊಂಡು ಹೊಂಟ್ರೆ ಯು ಕ್ಯಾನ್ ಬಿ ಮೋರ್ ನಿಯರ್ ಟುವರ್ಡ್ಸ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ನಾನು. ಮತ್ತೆ ಇನ್ನೊಂದು ಬಂದದ್ದು ನಿದ್ರಾ. ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೋ, ನಿದ್ರಾ ಇತಂ ಸುಖಂ ದುಃಖಂ ಅಂತ ಈ ತರ ಹೇಳ್ತಾರೆ. ಸೊ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಿಮಗೆ ತಿಳ್ಕೊಬೇಕಂತ ನಾನು ಹೇಳ್ಬೋದು. ಏನಂದ್ರೆ ದ ರಿಸರ್ಚಸ್ ವೆದರ್ ಅಂದ್ರೆ ರಿಸರ್ಚಸ್ ಆಯುರ್ವೇದದಲ್ಲಿ ನಿದ್ರಾ ನಿದ್ರಾ ಹೇಗಿರಬೇಕು, ಅದರಿಂದ ಕ್ಯಾನ್ಸರ್ ಆಗ್ತದೆ ಅಂತ ಹೇಳಿ ಸಾಕಷ್ಟು ರಿಸರ್ಚಸ್ ಇದೆ. ಬಟ್ ಒಂದು ನಿಮಗೆ ಸಿಂಪಲ್ ಎಕ್ಸಾಂಪಲ್ ನ ಕೊಡ್ಬೋದು ಅಂತಂದ್ರೆ, ಆಯುರ್ವೇದದಲ್ಲಿ ನಿದ್ರಾ ಅಂದ್ರೆ ನಿದ್ದೆ ಸರಿ ಆಗ್ಲಿಲ್ಲ ಅಂದ್ರೆ ಕ್ಲೀಬತ ಅಂತ ಹೇಳ್ತಾರೆ. ಕ್ಲೀಬತ ಅಂತಂದ್ರೆ ಇಂಪಾರ್ಟೆನ್ಸ್ ಅನ್ಕೋಬಹುದು, ಅಥವಾ ಮಕ್ಕಳಾಗ್ಲೇ ಇರ್ಬೋದು. ಸೊ ನೀವು ಕಂಪೇರ್ ಮಾಡಿ 10 ವರ್ಷದಿಂದ ಇರುವಂತಹ ಇನ್ಫರ್ಟಿಲಿಟಿ ಸೆಂಟರ್ಸ್, ಈಗಿರುವ ಇನ್ಫರ್ಟಿಲಿಟಿ ಸೆಂಟರ್, ದೇ ಆರ್ ರೈಸಿಂಗ್. ವೈ ಇನ್ಫರ್ಟಿಲಿಟಿ ಇಸ್ ರೈಸಿಂಗ್ ಅಂತಂದ್ರೆ ದೇ ವಿಲ್ ಟೆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದೆ, ಆದಿದೆ. ಸಿ ವಿ ಆರ್ ಇನ್ ಅ ವರ್ಲ್ಡ್ ವೇರ್ ದೇ ಸೇ ಫುಡ್ ಇನ್ಸೆಕ್ಯೂರಿಟಿ ಇಲ್ಲ ನಮಗೆ, ರೈಟ್? ಫುಡ್ ರಗಡ್ ಇದೆ ತಿನ್ಲಿಕ್ಕೆ, ಬಟ್ ವೈ ಸ್ಟಿಲ್ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಇನ್ಫರ್ಟಿಲಿಟಿ ಅಂತಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಸ್ಲೀಪ್, ನಿದ್ರಾಹೀನತೆಯಿಂದ ಕ್ಲೀಬತ ಅಂತ ಆಯುರ್ವೇದದಲ್ಲಿ ಎಷ್ಟು ಚೆನ್ನಾಗಿ ಹೇಳೋಗಿದ್ದಾರೆ. ದಟ್ ಇಸ್ ಮೇ ಬಿ ದ ರೀಸನ್. ಸೊ ವೆನ್ ದೇ ಹ್ಯಾವ್ ಟೋಲ್ಡ್ ಇನ್ ಇಷ್ಟು ಸಣ್ಣ ಅಕ್ಷರದಲ್ಲಿ ನಿದ್ರಾ ಕ್ಲೀಬತೆ ಕಾಸ್ ಮಾಡ್ತೈತೆ ಅಂದಾಗ, ಸುಖಂ ದುಃಖಂ ಆರೋಗ್ಯಂ ಬಲಾಬಲಂ ಅಂತ ಹೇಳಿದ್ರೆ, ಆರೋಗ್ಯಂ ಅನಾರೋಗ್ಯಂ ಅಂತ ಹೇಳಿದ್ರೆ, ಅನಾರೋಗ್ಯ ಅಂತಂದ್ರೆ ಸೊ ಶರೀರದಲ್ಲಿ ನೀವು ನೋಡಬಹುದು, ನಿದ್ರಾ ಆಗ್ಲಿಕ್ಕಂದ್ರೆ ಶರೀರದಲ್ಲಿ ಸಣ್ಣಗೆ ಬಾವು ಬರ್ತಾ ಹೋಗ್ತದೆ, ಇಮ್ಯುನಿಟಿ ವ್ಯಾಧಿಕ್ಷಮತ್ವ ಕಡಿಮೆ ಆಗ್ತದೆ, ವ್ಯಾಧಿಕ್ಷಮತ್ವ ಕಡಿಮೆ ನಿದ್ದೆಯಿಂದ ವ್ಯಾಧಿಕ್ಷಮತ್ವ ಕಡಿಮೆ ಆಗ್ತದೆ. ನೀವು ಉಣ್ಣೋ ಆಹಾರದಿಂದ ಶರೀರದಲ್ಲಿ ಈಗ ನೋಡಬಹುದು, ನೀವು ಈಗ ಔಷಧಿ ಹಾಕ್ತೀರಿ ನೀವು ಗಿಡ್ಲಿಕ್ಕೆ, ಮೆಂತ್ಯ ಪಲ್ಯ ಇರಲಿ, ಕೊತ್ತಂಬರಿ ಇರಲಿ, ನೀವು ಔಷಧಿ ಹೊಡೆದು 2-3 ದಿನಕ್ಕೆ ಅದಿಷ್ಟು ದೊಡ್ಡದಾಗಿ ಬಂದ್ಬಿಡ್ತದೆ. ಸೊ ಅದೇ ರೀತಿಯಾದ ನಮ್ಮ ಶರೀರದಲ್ಲೂ ಕೂಡ ಯಾವುದೋ ಒಂದು ಧಾತು ಮೇಲೆ ಪರಿಣಾಮ ಮಾಡಿ ಯಾವುದೋ ಒಂದು ಧಾತುಗಳನ್ನು ವಿಕೃತವಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಅದೇ ಗಂಟು ರೂಪದಲ್ಲಿ ಬರ್ಬೋದು, ಅದೇ ಕ್ಯಾನ್ಸರ್ ರೂಪದಲ್ಲಿ ಬರ್ಬೋದು. ಸೊ ಇದು ನಮ್ಮ ಜನ ತಿಳ್ಕೊಳ್ಬೇಕು. ನಮ್ಮ ಹಿಂದಿನ ಶಾಸ್ತ್ರದಲ್ಲಿ ಏನು ಹೇಳಿ ಹೋಗಿದ್ದಾರೆ, ದೇ ಆರ್ ವೆರಿ ಟ್ರೂ. ಸೊ ವಿ ಮೇ ಲುಕ್ ಸಮ್ ಟೈಮ್ಸ್ ಅಂದ್ರೆ ನಮ್ಗೆ ಅನಿಸ್ಬೋದು, ಅಂದ್ರೆ ಮೂಢನಂಬಿಕೆ ಅನಿಸ್ಬೋದು, ಏನೋ ಅನ್ಬೋದು. ಅದು ನಮಗೆ ತಿಳಿಲಿಕ್ಕೆ ಅಂದ್ರೆ ಅದನ್ನ ನಾವು ಮೂಢನಂಬಿಕೆ ಅನ್ನಬಾರ್ದು, ಅದು ನಮಗೆ ತಿಳಿದಿಲ್ಲ ಅಂತ ತಿಳ್ಕೊಬೇಕು, ಹೊರತಾಗಿ ಅದಕ್ಕೆ ಮೂಢನಂಬಿಕೆ ಅನ್ನಬಾರ್ದು. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಬಹಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಅಂಡ್ ಇಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗುತ್ತೆ ಜೀವನ ಶೈಲಿಯನ್ನ ಮೇಂಟೈನ್ ಮಾಡ್ಕೊಳ್ಳೋದು. ಈ ಚಿಕಿತ್ಸೆ ಕ್ಯಾನ್ಸರಿಗೆ ತಮ್ಮ ಅಂದರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರದಲ್ಲಿ ಇರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನಮ್ಮ KLEಯಲ್ಲಿ ನಾವು ಕ್ಯಾನ್ಸರ್ OPD ಸ್ಟಾರ್ಟ್ ಮಾಡಿದ್ದು 2014ನೇ ಇಸ್ವಿಯಲ್ಲಿ. ಸೊ ನನ್ನೊಂದು ಸಣ್ಣ ಅನುಭವ ನಾನು ಹೇಳ್ಬೋದು ಅಂತಂದರೆ, ನಮ್ಮ ಗುರುಗಳಾದಂಥ ಡಾಕ್ಟರ್ BS ಪ್ರಸಾದ್ ಸರ್ ಅವ್ರನ್ನ ನೆನೆಸ್ಬೇಕು. ಯಾಕಂದರೆ ನಾನು ಬಂದದ್ದು ಆಯುರ್ವೇದದ ವಿಷಯ ಚಿಕಿತ್ಸಾ ಒಂದು ಶಾಸ್ತ್ರದಿಂದ. ಸೊ ಅವ್ರು ನಮಗೆ ಅವಾಗ ಹೇಳಿದ್ದು ಕ್ಯಾನ್ಸರ್ದಲ್ಲಿ ಆಯುರ್ವೇದ ಕಡಿಮೆ ಇದೆ, ಸೊ ಯು ಹ್ಯಾವ್ ಟು ಸ್ಟಾರ್ಟೆಡ್ ಡೂಯಿಂಗ್ ಅಂತ. ನಾನು ಅವಾಗ ರಿಜೆಕ್ಟ್ ಅಂದರೆ ನನಗೆ ಕಲ್ತಿರ್ಲಿಲ್ಲ. ಸೊ ನಾನಂದೇ ಸರ್ ಕ್ಯಾನ್ಸರ್ ಭಾಳ ಟಫ್ ಆಗ್ತದೆ, ಇವೆಲ್ಲ ಬೇಡ ಸರ್, ನಮಗೆ ವಿ ಆರ್ ಹ್ಯಾಪಿ ವಿತ್ ಸ್ಕಿನ್ ಅಂತೆಲ್ಲ. ಸೊ ಅವಾಗ ನಮಗೆ ಅವ್ರು ಬೈದು, ಇಲ್ಲ ನೀವು ಸ್ಟಾರ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ನಿಮಗೆ ಒಂದು ಫ್ಯೂಚರ್ ಕಡಿಮೆ ಇರ್ತದೆ ಅಂತ ಹೇಳಿದ್ರು. ಸೊ ಅವಾಗ ಅವ್ರ ದೂರದೃಷ್ಟಿ ಅದು. ಸೊ 2016ರಲ್ಲಿ ನಾವು ಈ ಅಭಯ ಕ್ಯಾನ್ಸರ್ ಕೇರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅವಾಗ ನಮಗೆ ಆಯುರ್ವೇದ OPDಯಲ್ಲಿ ವಾರದಲ್ಲಿ 1 ಪೇಷಂಟ್ ಅಥವಾ 2 ಪೇಷಂಟ್, ತಿಂಗಳಲ್ಲಿ 5-6 ಪೇಷಂಟ್ ಬಂದರೆ ಜಾಸ್ತಿ ಆಗ್ತಾ ಇರ್ತಿತ್ತು. ಸೊ ನಾವು ಇನ್ನೂ ಅಷ್ಟು ಅದರಲ್ಲಿ ನುರಿತವಾಗಿರಲಿಲ್ಲ. ಸೊ ಆಮೇಲೆ 2017-18ರಲ್ಲಿ ನಮಗೆ ಪುಣೆದಲ್ಲಿರುವಂಥ ಡಾಕ್ಟರ್ ಯೋಗೇಶ್ ಬಂಡಾಳೆ ಅಂತ ಸರ್ ಇದ್ದಾರೆ. ಸೊ ಅವ್ರು ನಮ್ಮ ಇನ್ನೊಬ್ರು ಗುರು, ನಾವೇನು ಹೇಳ್ಬೋದು, ಯಾರಿಂದ ನಾನು ಕ್ಯಾನ್ಸರ್ ಕಲಿತೆ ಅಂತ ಹೇಳಿ ಆಯುರ್ವೇದ. ಅವ್ರದ್ದು ಒಂದು 25 ವರ್ಷದ ಅನುಭವ ಇದೆ. ಸೊ ಅವ್ರ ಹತ್ರ ನಾವು 2 ವರ್ಷ ಟ್ರೈನಿಂಗ್
ಟ್ರೈನಿಂಗ್ ತೊಗೊಂಡು ಮತ್ತೆ ಇಲ್ಲಿ ಅದನ್ನೇ ರೆಪ್ಲಿಕೇಟ್ ಮಾಡಿದಾಗ ಸೊ 2016-17 ಏನು ನಮ್ಮ KLE ಆಯುರ್ವೇದ ಕಂಕನವಾಡಿ ಕಾಲೇಜಲ್ಲಿ ನಮ್ದು ಕ್ಯಾನ್ಸರ್ OPD ಸ್ಟಾರ್ಟ್ ಆಗಿದೆ. ಇವತ್ತಿನ ದಿವಸದಲ್ಲಿ ನಾವು ನೋಡ್ಬೇಕಿರ್ತೀರಿ ಡೈಲಿ 2 to 3 ಪೇಷಂಟ್ಸ್ ನಮಗೆ ನ್ಯೂ ಪೇಷಂಟ್ಸ್ ಬರ್ತವೆ ಕ್ಯಾನ್ಸರ್ದು ಆಮೇಲೆ 1 to 2 ಫಾಲೋಅಪ್ಸ್ ಇರ್ತದೆ. ಆಮೇಲೆ ಯಾವುದೇ ಒಂದು ಗಿವನ್ ಟೈಮ್ದಲ್ಲಿ 2 to 3 ಪೇಷಂಟ್ಸ್ IPD ಅಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಸ್ಟೇಜ್ 3 ಸ್ಟೇಜ್ 4. ಸೊ ಸಾಕಷ್ಟು ಪೇಷಂಟ್ಗಳು ಎಲ್ಲಿ ಅವ್ರಿಗೆ ಕೆಮೊಥೆರಪಿ ರೇಡಿಯೇಷನ್ ಥೆರಪಿದಿಂದ ಆ ಜೀವನದ ಗುಣಮಟ್ಟ ಆಗಲಿ ದರ್ಜೆ ಆಗಲಿ ಕಡಿಮೆ ಆಗಿ ಅವ್ರಿಗೆ ಇನ್ನೊಂದು 2-3 ತಿಂಗಳು ಅಂತ ಹೇಳಿ ಟೈಮ್ ಕೊಟ್ಟಾಗ ಅಂಥ ಪೇಷಂಟ್ಗಳು ಕೂಡ 1 ವರ್ಷ 2 ವರ್ಷ ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಮಾಡಿದ್ದಿರೋದಾಗಲಿ ಸೊ ಈ ಥರ ನಾನಾ ಪೇಷಂಟ್ಸ್ಗಳು ಇರ್ತದೆ. ಸೊ ನಮ್ಮಲ್ಲಿ ಮತ್ತೆ ಬರುವಂಥ ಪೇಷಂಟ್ಗಳಂತಂದರೆ ಜಾಸ್ತಿ ಬರೋದು ನಾನ್ ಹಾಡ್ಗಿನ್ಸ್ ಲಿಂಫೋಮಾ ಅಂತ ಹೇಳ್ತೀವಿ, ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇಸೋಫೇಗಸ್ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಕಳ್ಳಿನ ಕ್ಯಾನ್ಸರ್ ಜಾಸ್ತಿ ಇರ್ತದೆ. ಸೊ ಈ ರೀತಿ ಕ್ಯಾನ್ಸರ್ಸ್ ಜಾಸ್ತಿ ಬರ್ತಾ ಇದೆ ನಮ್ಮ KLE ಕಂಕನವಾಡಿ ಆಯುರ್ವೇದ. ಮತ್ತು ಇದು ಎಲ್ಲ ಪೇಷಂಟ್ಗೂ ಕೂಡ ನಾವು ಪಂಚಕರ್ಮ ಅವರ ಶರೀರದ ಬಲಾಬಲವನ್ನು ನೋಡಿಕೊಂಡು ಮಾಡ್ತೀವಿ. ಮತ್ತು ಅದರಲ್ಲಿ ನಾವು ಹೇಳಿದ್ವಿ ಅಂದರೆ ಡಿಫ್ರೆಂಟ್ ಬಸ್ತಿಗಳನ್ನ ಹೇಳ್ತೀವಿ. ಹಾಲಿನ ಜೊತೆಗೆ ಪ್ರಿಪೇರ್ ಮಾಡಿದಂತಹ ಮೆಡಿಸಿನ್ಸ್ ಇರ್ಬೋದು, ಬಸ್ತಿಗಳಿರ್ಬೋದು, ಮಾಂಸರಸಗಳಿರ್ಬೋದು. ಸೊ ಇವನ್ನೆಲ್ಲ ಆಯುರ್ವೇದದಲ್ಲಿ ಏನು ಕ್ಲಾಸಿಕಲಿ ಹೇಳಿದ್ದಾರೆ ಅವನ್ನೆಲ್ಲ ನಾವು ಅದೇ ರೀತಿ ಪ್ರಯತ್ನ ಮಾಡುವಾಗ ನಮಗೆ ಬಹಳ ಚಲೋ ರಿಸಲ್ಟ್ಸ್ ಬಂದಿದ್ದಾವೆ. ಉತ್ತಮ ಸರ್. ಮತ್ತೆ ನಮಗೆ ಒಂದು ಅಡ್ವಾಂಟೇಜ್ ಅಂತಂದ್ರೆ ಯಾವ ಪೇಷಂಟ್ ಹೋಗ್ತದೆ ಮತ್ತು ಒಂದು 2-3 ಪೇಷಂಟ್ ಕಳಿಸ್ಕೊಡ್ತದೆ. ಸೊ ದ್ಯಾಟ್ ಇಂಡಿಕೇಟ್ಸ್ ದಟ್ KLE ಕಂಕನವಾಡಿ ಆಯುರ್ವೇದ ಕಾಲೇಜ್ ಇಸ್ ಡೂಯಿಂಗ್ ಬಿಕಾಸ್ ವಿ ಗೆಟ್ ಪೇಷಂಟ್ ನಮಗೆ ದಿಲ್ಲಿ ಆಗಲಿ, ಗೋವಾ ಆಗಲಿ, ಆಂಧ್ರ ಆಗಲಿ, ವಿಶಾಖಪಟ್ಟಣಂ ಆಗಲಿ, ಕೇರಳ ಆಗಲಿ, ಅಲ್ಲಿಂದ ಕೂಡ ಸದ್ಯಕ್ಕೆ ಪೇಷಂಟ್ ಇಲ್ಲೇ ಬರ್ತಾರೆ. ವಂಡರ್ಫುಲ್ ಸರ್. ಅಂಥ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಕ್ಯಾನ್ಸರ್ ಅನ್ನು ಗುಣಪಡಿಸಬಹುದಾ? ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀವು ಕೇಳೋ ಪ್ರಶ್ನೆ ಬಹಳ ಏನಂತ ಹೇಳ್ತೀವಿ ಟಫ್ ಕ್ವಶನ್. ಯಾಕಂದ್ರೆ ಈವನ್ ಮಾಡರ್ನ್ ಸೈನ್ಸ್ ಅಂಡರ್ಸ್ಟ್ಯಾಂಡ್ಸ್ ದಟ್ ದ ಕ್ಯಾನ್ಸರ್ ಇಸ್ ಮ್ಯಾನೇಜಬಲ್. ಸಾಮಾನ್ಯವಾಗಿ ಎಲ್ಲಾ ತರದ ಚಿಕಿತ್ಸೆಯನ್ನ ತಗೊಂಡು ಫೈನಲಿ ರಿಸಾರ್ಟ್ ಮಾಡ್ತಾರೆ ವೈದ್ಯರಾದ ನೀವು ಅದನ್ನ ಎಸ್ ಅನ್ಬಹುದು. ಅದಕ್ಕೆ ಟ್ರೀಟಬಲ್ ಅಂತ ನಾನು ಹೇಳಲಿಕ್ಕಿಲ್ಲ ಬಿಕಾಸ್ ದಟ್ ಬಿಕಮ್ಸ್ ವೆರಿ ಹೆವಿ ವರ್ಲ್ಡ್. ಅಂದ್ರೆ ಅದು ಒಂಥರ ಇದಾಗ್ಬಿಡ್ತದೆ, ಮೋಸ ಮಾಡಾಗ್ತದೆ ಸಮಾಜ. ಟ್ರೀಟಬಲ್ ಅಂತಲ್ಲ ಬಟ್ ಮ್ಯಾನೇಜಬಲ್ ಇದೆ. ನಮ್ಮ ಕಡೆ ಕೂಡ ನನ್ನ ಅನುಭವದಲ್ಲಿ ಒಂದು 7-8 ಪೇಷಂಟ್ಸ್ ಯಾರಿಗೆ ಇತ್ತು ಮತ್ತೆ ಆಯುರ್ವೇದ ಔಷಧಿ ತಗೊಂಡ 4-5 ವರ್ಷ ದೇ ಆರ್ ಕಂಪ್ಯಾರಿಟಿವ್ಲಿ ಸೇಫ್. ನಾವು ಅಂದ್ರೆ ಈಗ ಪೆಟ್ ಸ್ಕ್ಯಾನ್ ಆಗಲಿ ಇದಾಗಲಿ ಎಲ್ಲ ಕ್ಲಿಯರ್ ಆಗಿ ಬಂದದ್ದು ಕೂಡ ಉಂಟು. ಸೊ ಟ್ರೀಟ್ ಆಗಿದೆ. ಸೊ ಬಟ್ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಅಂದ್ರೆ ಕ್ಲೇಮ್ ಮಾಡಿ ಅಥವಾ ಹೇಳಲಿಕ್ಕೆ ಇವ್ರು ಆರಾಮ. ಯಾಕಂತಂದ್ರೆ ನಮ್ಮ ಆಯುರ್ವೇದದಲ್ಲಿ ಇನ್ನೊಂದು ಥರದ ಸೌಂದರ್ಯ ಏನಂತಂದ್ರೆ ಪ್ರತ್ಯೇಕ ಪುರುಷಂ ಅಂತ ಹೇಳ್ತಾರೆ. ಸೊ ಆ ರೋಗಿಯ ಶರೀರ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಆ ಪೇಷಂಟ್ ಹೊರಗೆ ಬರ್ತದ ಇಲ್ಲ ಆತರಿಂದ ಅಂತ ಹೇಳಿ. ಸೊ ಇವು ಕೂಡ ಕೌಂಟ್ ಆಗ್ತದೆ. ಬಟ್ ವಿ ಕ್ಯಾನ್ ಮ್ಯಾನೇಜ್ ಕಂಪ್ಯಾರಿಟಿವ್ಲಿ ಬೆಟರ್ ಫಾರ್ ಕ್ವಾಲಿಟಿ ಆಫ್ ಲೈಫ್. ಸೊ ದಟ್ ಇಸ್ ಫಾರ್ ಶೋರ್. ಸ್ನೇಹಿತರೆ, ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಕ್ಯಾನ್ಸರ್ ಹಾಗೂ ಅದರ ಕುರಿತು ಆಯುರ್ವೇದದ ಚಿಕಿತ್ಸೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಮೇನ್ ನಾನು ಅದೇ ಹೇಳಿದೆ, ಆಹಾರ ನಿದ್ರೆ ದಿನಚರ್ಯ ಅಂತ ಏನು ಹೇಳಿದ್ನಲ್ಲ, ನಾವು ನೋಡ್ಬೋದು ಇತ್ತೀಚಿನ ದಿವಸಗಳಲ್ಲಿ ವಿ ಶುಡ್ ಟೇಕ್ ಅ ಸ್ಟ್ರಾಂಗ್ ಮೆಸೇಜ್ ಟು ಯೂತ್ ರಾದರ್ ದೆನ್ ವಾಟ್ ವಿ ಕಾಲ್. ಈಗ ನಮ್ಮ ಏಜ್ದವ್ರು ಆಗಲಿ, ಸೊ ಫಾರ್ ಆರ್ ಏಜ್ ಅಟ್ಲೀಸ್ಟ್ ಅಪ್ ಟಿಲ್ ಆರ್ ಚೈಲ್ಡ್ಹುಡ್ ಪಾಸ್ಟ್ ನಮಗೆ ಒಂದು ಚಲೋ ಆಹಾರ ಆಗಲಿ. ಸೊ ಡಿಸಿಪ್ಲಿನ್ ಲೈಫ್. ನಮ್ಮ ಪೇರೆಂಟ್ಸ್ ಅವಾಗ ಬೈತಾ ಇದ್ರು, ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಮೆಂಟರಿಂಗ್ ಫಾರ್ ಅಸ್, ಲೈಕ್ ಇವನ್ ಆ ಥರ ಇತ್ತು. ಬಟ್ ಈಗಿನ ದಿನಮಾನಗಳಲ್ಲಿ ನಾವು ನೋಡ್ಬೋದು ದ ಫ್ಯಾಮಿಲೀಸ್ ಆರ್ ಗೆಟಿಂಗ್ ನ್ಯೂಕ್ಲಿಯರ್. ಅಂದರೆ ತಂದೆ ತಾಯಿ ಮಕ್ಕಳು ಅಷ್ಟೇ ಇರ್ತಾರೆ. ಸೊ ಆ ರೀತಿ ನಾವು ನೋಡ್ಲಿಕ್ಕೆ ಹೋದಾಗ ಅವ್ರಿಗೆ ಮೆಂಟರಿಂಗ್ ಸಿಗೋದಿಲ್ಲ. ಆಮೇಲೆ ಆಹಾರದಲ್ಲಿ ನಾನು ನಿಮ್ಗೆ ಹೇಳಿದ್ನೆ ಎಲ್ಲ ದಟ್ ಇಸ್ ಗೆಟಿಂಗ್ ಬ್ಯಾಡ್. ಸೊ ಐ ರಿಕ್ವೆಸ್ಟ್ ಇಸ್ ಲೈಕ್ ಟ್ರೈ ಟು ಫಾಲೋ ಡಿಸಿಪ್ಲಿನ್ ಲೈಫ್, ಲೈಕ್ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಏನು ಹೇಳ್ತಾರೆ. ಸೊ ಅದನ್ನ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯಾಕ್ಟರ್ ವೇರ್ ನಾವು ಬಹಳಷ್ಟು ಡಿಸೀಸ್ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ಈಗೆಲ್ಲ ಜಿಮ್ ಫ್ಯಾಷನ್ ಅಂತ ಬರ್ತಾ ಇದೆ, ಪ್ರೋಟೀನ್ಸ್ ತಗೋತಾರೆ, ಅದು ತಗೋತಿರ್ತಾರೆ. ನಮ್ಮ ಆಯುರ್ವೇದದಲ್ಲಿ ಯೋಗನೂ ಒಂದು ಭಾಗ ಇದೆ, ವ್ಯಾಯಾಮ. ಸೊ ಎಷ್ಟು ವ್ಯಾಯಾಮ ಮಾಡ್ಬೇಕಂತ ಕೂಡ ಹೇಳಿದ್ದಾರೆ. ವ್ಯಾಯಾಮ ಯಾವ ಸೀಸನ್ದಲ್ಲಿ ಎಷ್ಟು ಮಾಡ್ಬೇಕು. ಸಮರ್ ಸೀಸನ್ದಲ್ಲಿ ಕಡಿಮೆ, ವಿಂಟರ್ ಸೀಸನ್ದಲ್ಲಿ ಜಾಸ್ತಿ. ಆಮೇಲೆ ನಮ್ಮ ಶಿರೋಭಾಗದಲ್ಲಿ ಸ್ವಲ್ಪ ಸ್ವೆಟ್ಟಿಂಗ್ ಬಂದ್ರೆ ನಮ್ದು ಅರ್ಧ ವ್ಯಾಯಾಮ ಅಂತ ಹೇಳ್ತೀವಿ. ಅಂದ್ರೆ ಶರೀರದ ಅರ್ಧ ಬಲ ನಮ್ಮ ಶಿರಸ್ಥಾನದ ಅಂದ್ರೆ ನಮ್ಮ ಹನೆ ಮೇಲಾಗ್ಲಿ, ಮೈ ಮೇಲಾಗ್ಲಿ, ಚೆಸ್ಟ್ ಭಾಗದಲ್ಲಿ ಸ್ವೆಟ್ಟಿಂಗ್ ಬಂದ್ರೆ ದಟ್ ಇಸ್ ಇಟ್, ಲೈಕ್ ದ್ಯಾಟ್ ಮಚ್ ಆಫ್ ಎಕ್ಸರ್ಸೈಸ್ ಫಾರ್ ಯು ಫಾರ್ ಯುವರ್ ನಾರ್ಮಲ್ ಆಕ್ಟಿವಿಟೀಸ್ ಜಾಸ್ತಿ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಈ ರೀತಿ ನಮ್ದು ಆಯುರ್ವೇದ ಹಿಂದಿನ ಕಾಲದಲ್ಲಿ ಏನು ಹೇಳಿದ್ರು ಇವನ್ನೆಲ್ಲ ಫಾಲೋ ಮಾಡಿದ್ ಬಿಟ್ರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಜಿಮ್ ಮಸಲ್ ಬಲ್ಕ್ ಹೆಲ್ಪ್ ಬಿಲ್ಡ್, ದಟ್ ಇಸ್ ನಾಟ್ ಅ ಫ್ಯಾಕ್ಟ್. ಸೊ ನೀವು ಯೋಗ ಮಾಡಿದ್ರೆ ಯುವರ್ ಮಸಲ್ ಟೋನ್ ವಿಲ್ ಬಿ ಗುಡ್ ಅಂಡ್ ಇಟ್ಸ್ ಟೆನ್ಸಿಲಿಟಿ ವಿಲ್ ಬಿ ವೆರಿ ಗುಡ್, ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ. ಸೊ ಟ್ರೈ ಟು ಅಡಾಪ್ಟ್ ದ ವಾಟ್ ಇಂಡಿಯನ್ ಏನ್ ಯೋಗ ಇದೆ. ಸೊ ದಟ್ ಇಸ್ ವೆರಿ ಗುಡ್ ವಾಟ್ ಐ ಫೀಲ್. ಅದರ್ ದೆನ್ ಫಾಲೋಯಿಂಗ್ ನಾವು ಪಾಶ್ಚಾತ್ಯದ ಪ್ರೋಟೀನ್ಸ್ ತಗೊಂಡು ಮಸಲ್ ಬಲ್ಕ್ ಇಂಪ್ರೂವ್ ಮಾಡ್ತೀವಿ, ಹೆವಿ ಜಿಮ್ ಮಾಡ್ತೀವಿ, ಕಾರ್ಡಿಯೋ ಆದಿ ನೋ. ಐ ಮೀನ್ ಬಹಳ ಜನ ನನಗೆ ಬೈಬೋದು ಕೂಡ, ಅಂದ್ರೆ ಈ ಡಾಕ್ಟರ್ ಒಬ್ರು ಹಿಂಗೆ ಯಾಕೆ ಹೇಳ್ತಾರೆ, ಮಾಡರ್ನ್ ಸೈನ್ಸಸ್ ಹೇಳಿದಾವೆ ಡೈಲಿ ವೇಟ್
ಲಿಫ್ಟಿಂಗ್ ಇಲ್ಲ, ಆ ರೀತಿ ಏನು ಹೇಳಿಲ್ಲ. ಆ ರೀತಿ ಇದ್ರೆ ಹಿಂದಿನ ಕಾಲದಲ್ಲಿ ಕುಸ್ತಿ ಆಡ್ತಾ ಇದ್ರು, ಮಲ್ಕಮ್ ಮಾಡ್ತಾ ಇದ್ರು, ಆ ಥರದ ಅದೇ ಒಂದು ರೂಲ್ಸ್ ಇರ್ತಿದ್ದು, ಯಾರು ಮಾಡ್ಬೇಕು, ಎಲ್ಲರೂ ಮಾಡ್ತಿರ್ಲಿಲ್ಲ ಅವಾಗ. ಈಗ ಎಲ್ಲರೂ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಆ ರೀತಿ ಇಲ್ಲ. ಅವಾಗ ಅವ್ರ ಆಹಾರ ಬೇರೆ ಇರ್ತಿತ್ತು, ಅವ್ರ ದಿನ ಆಮೇಲೆ ಅಭ್ಯಂಗ ಮಾಡ್ಕೋತಿದ್ರು. ಅವಾಗ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಮಲ್ಕಂಬೆಲ್ಲ. ಈಗ ಏನಿಲ್ಲ, ಎಣ್ಣೆ ಹತ್ತಿಗೆ ಸಾರಿ ಟು ಸೇ ಅಂದ್ರೆ ಇಲ್ಲಿ ಒಂದು ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ, ಮಾಡರ್ನ್ ಡಾಕ್ಟರ್ ನಮ್ದು ಬದಲಾಗ್ಬೋದು. ಸೊ ತುಪ್ಪ ಎಣ್ಣೆ ತಿಂತಿದ್ರು ಅವಾಗ. ಈಗ ಅದನ್ನ ಹೇಳಿ ಹೆದರ್ಸ್ತಾರೆ, ತುಪ್ಪ ಎಣ್ಣೆ ತಿನ್ಬೇಡ್ರ ಅಂತ ಹೇಳಿ. ನೀವು ದೇಸಿ ಆಕಳ ತುಪ್ಪ ತಿಂದ್ರೆ ನಿಮ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಂಗಿಲ್ಲ. ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಮಾರ್ಕೆಟ್ದಲ್ಲಿ ಸಿಗೋದು ಅಡಲ್ಟ್ರೇಟೆಡ್ ತುಪ್ಪ, ಅದು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದು. ನಾನು ಅವ್ರಿಗೇನು ಅನ್ಲಿಕ್ಕಿಲ್ಲ, ಬಟ್ ತುಪ್ಪ ಶರೀರಿಗೆ ಬೇಕು. ಹಿಂದಿನ ಕಾಲದಲ್ಲಿ ತುಪ್ಪ ತಿಂದೇ ಅವ್ರು 100 ವರ್ಷ ಬದುಕ್ತಾ ಇದ್ರು. ನಾವೀಗ ತುಪ್ಪ ತಿನ್ನಲ್ದ 50-60 ವರ್ಷಕ್ಕೆ ಸಾಯ್ತಾ ಇದ್ದೀವಿ. ಸೊ ಈಟ್ ಗುಡ್ ಫುಡ್ ಅಂಡ್ ಬಿ ಹೆಲ್ದಿ, ಇದೇ ಹೇಳೋದು. ಬಹಳ ಉತ್ತಮವಾಗಿ ವಿವರವಾಗಿ ತಿಳಿಸಿದ್ರಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಪ್ರಾಧ್ಯಾಪಕರು, ಡಿಪಾರ್ಟ್ಮೆಂಟ್ ಆಫ್ ಅಗದ ತಂತ್ರ, ಕನ್ಸಲ್ಟೆಂಟ್, ಅಭಯ ಕ್ಯಾನ್ಸರ್ ಕೇರ್, ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೇ, ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ನಮ್ಮ ವೇಣು ಧ್ವನಿಯೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.